ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮತ್ಕುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪ ನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ದ್ರೌಪದಿ ರಾಮ ಚರಿತ ಚಿಂತನ ತಥಾ द्रौपदी आत्मकथा प्रारंभे सति किंचित पूर्वकथानुवादः. हरि ओम हरि ओम हरि ओम. हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे. श्री गुरुभ्यो नमः.
ಹರಿ ಓಂ ಹರಿ ಓಂ ಹರಿ ಓಂ. ಕೈಕೇಯಿಯ ಮಾತು ಕೇಳಿದ ಶ್ರೀರಾಮಚಂದ್ರ ಮನಸ್ಸಿನಲ್ಲಿ ವಿಚಾರ ಮಾಡಿದ, ನಮ್ಮಪ್ಪ ಅಮ್ಮನಿಗೆ ಮಾತು ಕೊಟ್ಟಿದ್ದ, ನನ್ನ ಮೇಲಿನ ಅಂತಃಕರಣದಿಂದ, ನನ್ನ ಮೇಲಿನ ಪ್ರೀತಿಯಿಂದ ಈಗ ನನಗೆ ಕಾಡಿಗೆ ಹೋಗುವಂತ ಹೇಳಲಿಕ್ಕೆ ಅವನ ಕಡೆಯಿಂದ ಆಗ್ತಾ ಇಲ್ಲ. ಆದರೆ ಅಪ್ಪನ ಮರ್ಯಾದೆ ಕಾಯೋದು ನನ್ನ ಕರ್ತವ್ಯವಲ್ಲವೇನು ಅಂತ ಒಂದೇ ವಾಕ್ಯಕ್ಕೆ ಕೈಕೇಯಿಗೆ, ಅಮ್ಮ ಸೂರ್ಯೋದಯಕ್ಕೆ ನಾನು ಕಾರಡಿಗೆ ಹೊರಡುತ್ತೇನೆ ಅಂತ ಹೇಳಿ ಹೊರಟಾಗ ಮಧ್ಯದಲ್ಲಿ ಲಕ್ಷ್ಮಣ, ಅಣ್ಣ ಕೇವಲ ಹ್ಞೂ ಅಂತನ್ನು, ಆಗಲಿ ಅಂತನ್ನು, ಈ ಮುದುಕ ಮುದುಕಿಯರನ್ನು ಕಾರಾಗೃಹದಲ್ಲಿಡ್ತೇನೆ, ಭರತನನ್ನು ನಿಗ್ರಹಿಸಿ ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ. ರಾಮನಕ್ಕ, ಯಾರನ್ನು ಹಿಡಿತಿ, ಯಾರನ್ನು ಕಾರಾಗೃಹದಲ್ಲಿ ಹಿಡಿತಿ, ನಾವು ಸಂತೋಷದಿಂದ ಇರ್ಬೋದು. ಅಪ್ಪ ಅಮ್ಮನನ್ನು ಕಾರಾಗೃಹದಲ್ಲಿಟ್ಟು ಲಕ್ಷ್ಮಣ ಸಿಟ್ಟನ್ನು ಕಂಟ್ರೋಲಲ್ಲಿಟ್ಕೊ. ಸೀತೆ ಮನೆಗೆ ಬರ್ತಾನೆ. 9 ಗಜದ ಸೀರೆ, ಮೂಗಿನಲ್ಲಿ ನತ್ತು, ಕಿವಿಯಲ್ಲಿ ವಜ್ರದ ಬೆಂಡೋಲೆಗಳು, ಒಳ್ಳೆ ತುಂಬುಗಲ್ಲದ ಹಸನ್ಮುಖಳಾಗಿರ್ತಕ್ಕಂಥ ಸೀತಾದೇವಿ, ಮಹಾಲಕ್ಷ್ಮೀ ದೇವಿ, ಕಾಮನನ್ನು ಸೃಷ್ಟಿ ಮಾಡಿದ ಅತ್ಯಂತ ಜಗದೇಕ ಸುಂದರಿ. ರಾಮ ಗಡಿಬಿಡಿಯಿಂದ ಬಂದ ಕ್ಷಣಕ್ಕೆ ಸೀತಾ, ನಾನು ಕಾಡಿಗೆ ಹೋದ ನಂತರ ನಮ್ಮ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೋ, ನಿನ್ನ ಮೇಲೆ ಜವಾಬ್ದಾರಿ ಕೊಟ್ಟು ಹೋಗ್ತೇನೆ. ಎಲ್ಲೋ ಬಲ್ಲ ಸೀತೆ ಅಂತಾಳೆ, ಏನು ಪ್ರಾಣನಾಥ, ಹೋಗ್ತೇನೆ, ಬಿಟ್ಟು ಹೋಗ್ತೇನೆ, ಅಪ್ಪ ಅಮ್ಮನ ನೋಡ್ಕೊಳ್ತೇನೆ ಅಂತೇಳಿ ನಡೆದ ಸಂದರ್ಭ ಹೇಳ್ತಾನೆ. ಅಯ್ಯೋ ಏನಾಯಿತು? ಏನಿಲ್ಲ ಪತಿದೇವ, ನಾನು ನಿನ್ನ ಜೊತೆ ಬರ್ತೇನೆ. ರಾಮಾಯಣದಲ್ಲಿ ಬಹಳ ಸುಂದರವಾದ ಮಹತ್ವಪೂರ್ಣವಾದ ವಾರ್ತಾಲಾಪ ರಾಮ ಸೀತೆಯರ ಮಧ್ಯದಲ್ಲಿ ನಡೆದಿದೆ. ಅವನು ಹೇಳ್ತಾನೆ, ಸೀತಾ, ಕಾಡು ಅಂತಂದರೆ ಮುಳ್ಳುಗಳು, ಕಲ್ಲುಗಳು, ಚೂಪಾದ ಕಲ್ಲುಗಳು, ಬಿರುಸಾದ ಹುಲ್ಲುಗಳು, ತಣ್ಣಗಾಗಿರ್ತಕ್ಕಂತಹ ಮರದ ಕೆಳಗಿನ ಕಟ್ಟೆಗಳು, ಚಳಿ ಮಳೆಯ ಗಾಳಿ, ಕ್ರೂರ ಪ್ರಾಣಿಗಳು, ಕ್ರೂರ ಹಿಂಸೆ, ಹಂಸತೂಲಿಕಾ ತಲ್ಪದಲ್ಲಿ ನಡೆದಾಡಿ ಬೆಳೆದಿರ್ತಕ್ಕಂತಹ ಕೋಮಲಳಾದ ನೀನೆಲ್ಲಿ ಆ ಕಠೋರವಾದ ಕಾಡಿನ ಜೀವನ ಬೆಲೆ? ಸೀತೆ ಕೊಟ್ಟ ಉತ್ತರ ಒಂದೇ, ನೀವು ಜೊತೆಯಲ್ಲಿದ್ದರೆ ಆ ಕಲ್ಲು ಮುಳ್ಳುಗಳು ಕೂಡ ನನ್ನ ಮೆತ್ತಗಿನ ಹಾಸಿಗೆ ಆಗುತ್ತವೆ. ನಿಮ್ಮನ್ನು ಬಿಟ್ಟಿದ್ದರೆ ಹಂಸತೂಲಿಕಾ ತಲ್ಪ ನನಗೆ ಸೂಜಿಯ ಮನೆಗಿಂತಲೂ ಕೂಡ ಹೆಚ್ಚು ಚುಚ್ಚಿ ಪೀಡಾದಾಯಕವಾಗ್ತದೆ. ನಿಮ್ಮ ಜೊತೆಯಲ್ಲಿ ಸುಖ, ನಿಮ್ಮನ್ನು ಬಿಟ್ಟರೆ ಸುಖ ಇಲ್ಲ. ಅನಿವಾರ್ಯತೆ ಬಂದಿದೆ, ಅಪ್ಪ ಅಮ್ಮನ ನೋಡ್ಕೊ. ಸೀತೆ ಹೇಳ್ತಾಳೆ, ಅತ್ತೆ ಮಾವಂದ್ರನ್ನು ನೋಡ್ಕೊಳ್ಳೋದು ಕರ್ತವ್ಯ, ಆದರೆ ಗಂಡನನ್ನು ಒಂದು ಕ್ಷಣ ಬಿಡದೇ ಇರುವುದು ಒಂದು ಕರ್ತವ್ಯ. ನಿಮ್ಮ ಅಮ್ಮನ ನೋಡ್ಕೊಳ್ಳೋಕ್ಕೋಸ್ಕರ ಲಕ್ಷ್ಮಣ, ಭರತ, ಶತ್ರುಘ್ನೆಲ್ಲ ಇದ್ದಾರೆ, ಅವರ ಹೆಂಡತಿಯರು ಇದ್ದಾರೆ. ನಾನು ನಿಮ್ಮ ಜೊತೆಗೆ ಬರ್ತೇನೆ.
ಬಿಟ್ಟು ಹೋಗ್ತೇನೆ ಅಂತ ಇನ್ನೊಮ್ಮೆ ಅನ್ಬೇಡಿ. ಹೆಂಡತಿಯನ್ನು ಬಿಟ್ಟು ಊರೂರು ತಿರುಗ್ತಕ್ಕಂಥ ವ್ಯಕ್ತಿಗಳು, ನಟರು, ನರ್ತಕರು, ನಾಟಕಕ್ಕೋಸ್ಕರ ನಾಟಕದ ಕಂಪನಿ ಊರೂರಿನಲ್ಲಿ ಅಲ್ಲೆಲ್ಲಿ ಹೋಗಿ ನಟನ ಮಾಡೋದಕ್ಕೋಸ್ಕರ ಹೆಂಡತಿಯನ್ನು ಮನೇಲಿ ಬಿಟ್ಟು ಹೋಗ್ತಾರೆ. ನೀವು ಕೂಡ ಶೈಲೂಷದಂತೆ ಆ ನಟರಂತೆ ಇದ್ದೀರಾ. ಹೆಂಡತಿಯನ್ನು ಬಿಟ್ಟು ಹೋಗ್ತಾರೆ, ಆದರೆ ಮದುವೆ ಯಾಕೆ ಆಗಬೇಕಾಗಿತ್ತು? ಈ ಮಾತು ಇವತ್ತಿನ ಎಲ್ಲ ಯುವಕ ಯುವತಿಯರು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೆಂಡತಿ ಒಂದು ಕಡೆಯಲ್ಲಿ ಕೆಲಸ, ಒಂದು ಊರಲ್ಲಿ, ಗಂಡನಿಗೆ ಇನ್ನೊಂದು ಊರಿನಲ್ಲಿ ಕೆಲಸ. ಸಂಸಾರ ಅಂತಾರೆ ಇದಕ್ಕೆ. ದುಡ್ಡಿನ ಮಷೀನ ನಾವು. ಇದ್ದದರಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಸುಖವಾಗಿ ಒಣ ಬಕ್ಕರಿ ಚಟ್ನಿ ತಿಂದು, ಅನ್ನ ತವಿ ಮಾತ್ರ ತಿಂದು ಕೂಡ ಜೀವನದಿಂದ ಸಂತೋಷದಿಂದ ಇರಬಹುದು. ಆದರೆ ದುಡ್ಡಿಗಾಗಿ ಬೇರೆ ಬೇರೆ ಕಡೆಗಿದ್ದು ಮಾನಸಿಕ ಯಾತನೆಯನ್ನು ಅನುಭವಿಸೋದಕ್ಕೆ ಸಂಸ್ಕಾರ ಅಂತಂತಾರೆ, ಸಂಸಾರ ಅಂತಂತಾರೆ. ಸೀತಾದೇವಿ ಇದೇ ಮಾತನ್ನು ಹೇಳ್ತಾಳೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಾನು ಬರ್ತೇನೆ ನಿನ್ನ ಜೊತೆಯಲ್ಲಿ. ಹೋಗಿ ನಿಮ್ಮ ಅಮ್ಮನ ಕೇಳ್ಕೊಂಡು ಬಾ. ಸೀತೆಗಾಗಲಿ ನನ್ನ ಜೊತೆಗೆ ಬಾ ಅಂತ ತಿಳ್ಕೊಂಡು ರಾಮ ಹೇಳ್ತಾನೆ. ಲಕ್ಷ್ಮಣ ಬರ್ತಾನೆ. ಅಮ್ಮ, ಅಷ್ಟರಲ್ಲಿ ಸುದ್ದಿ ಉರ್ಮೇಲಾಗಿ ಮುಟ್ಟಿತ್ತು. ಲಕ್ಷ್ಮಣ, ರಾಮನ ಜೊತೆ ಹೊರಟಿದ್ಯಲ್ಲ, ಹೋಗ್ಬಾ. ರಾಮನ ಜೊತೆಯಲ್ಲಿ ಹೋಗುವುದಕ್ಕೋಸ್ಕರವೇ, ಅವನ ನೆರಳಾಗಿರುವುದಕ್ಕೋಸ್ಕರವೇ ಲಕ್ಷ್ಮಣ ನಿನ್ನ ಜನ್ಮ, ಆ ಸಾರ್ಥಕತೆಯನ್ನು ಪಡೆ, ಹೋಗಿ ಸೇವೆ ಮಾಡಿಕೊಂಡು ಬಾ. ಆ ತಾಯಿಯ ಮಾತಿನಲ್ಲಿ ತ್ಯಾಗದಲ್ಲಿರ್ತಕ್ಕಂಥ ವೈಶಿಷ್ಟ್ಯ ನೆನಪಲ್ಲಿ ಇಟ್ಟುಕೊಳ್ಳಿ. ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ, ಗಂಡ ಹೆಂಡತಿಯರಲ್ಲಿ ಒಬ್ಬರನ್ನು ಇನ್ನೊಬ್ಬರು ಬಿಟ್ಟು ಇರಲಾಗತಕ್ಕಂತಹ ಆ ಅನ್ಯೋನ್ಯತೆ ಇವತ್ತೆಲ್ಲವನ್ನು ಹಣದ ಹಿಂದೆ ಕಳೆದುಕೊಂಡು ಬಿಟ್ಟಿದೆ. ಊರ್ಮೇಲೆ ಹೇಳ್ತಾಳೆ, ನನ್ನ ಮಗ ಅಂತ ಅನಿಸ್ಕೊಳ್ಬೇಕಾಗಿದ್ದೆ ನಿನಗೆ. ಏನಮ್ಮ, ಏನು ಮಾತನಾಡ್ತಾ ಇದ್ದೆ? ಇಲ್ಲ, ನಾನು ನಿನ್ನ ಮಗ ಅಲ್ಲೇನು? ಹಾಗಾದರೆ ಒಂದು ಮಾತು ನೆನಪಿಟ್ಟು, ಇವತ್ತಿನಿಂದ 14 ವರ್ಷಗಳವರೆಗೆ ನಿದ್ದೆಯನ್ನು ಕ್ಯಾನ್ಸಲ್ ಮಾಡು, ಮಲ್ಕೊಳ್ಳುವಂತಿಲ್ಲ. ರಾಮ ಸೀತೆಯರು ಏನಂತ ತಿಳ್ಕೊಂಡಿದ್ದೀಯ ನೀನು? ಈ ರಾಜ್ಯದ ಮಹಾನ್ ಸಂಪತ್ತಿ, ಯುವರಾಜ ಯುವರಾಜ್ಞಿಯರು. ಇಲ್ಲಿ ರಾಜರ ವ್ಯವಹಾರಕ್ಕೆ ಯಾರು ಆಗ್ತಾರೋ ಅದ್ಕೊಳ್ಳಿ, ನಿಜವಾದ ಯುವರಾಜ ಯುವರಾಜ್ಞಿಯರು. ಈ ನಗರದ ಸಂಪತ್ತು, ನೀನು ಅವರ ಸೇವಕ. ಕಣ್ಣಿಲಲ್ಲೇ ಎಣ್ಣೆ ಹಾಕಿಕೊಂಡು ಹಗಲು ರಾತ್ರಿ ಅವರಿಗೆ ಒಂದು ಏನಾದರೂ ಗಾಯದ ಗೆರೆ ಬಿದ್ದರೂ ಕೂಡ ನೀನು ನನ್ನ ಮಗ ಅಲ್ಲ. ಆ ರೀತಿಯಾಗಿ ಅಣ್ಣ ಅತ್ತಿಗೆಯನ್ನು ತಂದೆ ತಾಯಿಗಿಂತಲೂ ಹೆಚ್ಚು ನೋಡಿಕೊಳ್ಳುವಂತಿದ್ದರೆ ಹೋಗಿ ಬಾಕಂದ. ನನ್ನ ಮಗ ಅಂತಿಕೊಂಡಂತಕ್ಕಂಥದ್ದನ್ನು ಲಕ್ಷ್ಮಣ ಹೀಗೆ ತಪ್ಪು ಮಾಡಿದ ಅಂತ ಅನ್ನಿಸ್ಬೇಡ, ಹೋಗ್ಬಾ. ಊರ್ಮಿಳೆ, ಸೀತಾರಾಮರಿಗೆ ಜೊತೆಯಲ್ಲಿರುವ ನಿಯಮ ಊರ್ಮಿಳೆಗಿಲ್ವೇ? ಲಕ್ಷ್ಮಣ ಹೇಳ್ತಾನೆ, ಈಗ ನಾನು ವ್ರತಸ್ಥ ಸೇವಕ. ವ್ರತದಲ್ಲಿರುವವರು ಗಂಡ ಹೆಂಡತಿ ಜೊತೆಯಲ್ಲಿರಬಾರ್ದು. ಊರ್ಮಿಳೆಗೆ ಅರ್ಥವಾಯಿತು. ಹೋಗಿ ಬನ್ನಿ, ನಿಮ್ಮ ತಂದೆ ತಾಯಿಯ ಯೋಗಕ್ಷೇಮ ನೋಡ್ಕೊಳ್ತೇನೆ. ನನ್ನ ಹೃದಯದಲ್ಲಿ ಇಟ್ಟು ನಿಮ್ಮನ್ನು ಪೂಜೆ ಮಾಡ್ತೇನೆ. ತಾಯಿ ಹೇಳಿದ ಆದರ್ಶವನ್ನು ಪರಿಪಾಲನೆ ಮಾಡ್ಕೊಂಡು ಬನ್ನಿ. ಯಾಕೆಂದರೆ
ನಾವು ಭಾರತೀಯ ಸ್ತ್ರೀಯರು. ಧರ್ಮಕ್ಕೋಸ್ಕರ ಏನು ಬೇಕಾದ ತ್ಯಾಗ ಮಾಡಲಿಕ್ಕೆ ನಮ್ಮ ತಯಾರಿ ಇದೆ. ನಮ್ಮ ತ್ಯಾಗದಿಂದಲೇ ಭಾರತೀಯ ಪುರುಷರು ಸಮರ್ಥರಾಗ್ತಾರೆ, ತಮ್ಮ ಸಿದ್ಧಿಯನ್ನು ಪಡೆಯುತ್ತಾರೆ. ಈಗೇನು ಇಂಗ್ಲೀಷ್ನಲ್ಲಿ ಬಂದಿದೆ ಪ್ರಾವರ್ಬ್, ಎವ್ರಿ ಸಕ್ಸಸ್ ಮ್ಯಾನ್ ಹ್ಯಾಸ್ ಬಿಹೈಂಡ್ ಎ ವುಮನ್ ಅಂತೇಳಿ. ನಮ್ಮ ಶಾಸ್ತ್ರದಲ್ಲಿ ಮೊದಲಿನಿಂದಲೂ ಇದೆ, ಗೃಹಿಣಿ ಗೃಹಂ ಉಚ್ಯತೆ. ರಾಮ ಲಕ್ಷ್ಮಣ, ಯಾಕೆ ಕೈ ಹೇಳುವಾಗ ಹೇಳಿದ್ಲು, ರಾಮ ಕಾಡಿಗೆ ಹೋಗ್ತಿ ಒಂದು ಕರಾರು. ಏನಮ್ಮ? ನೀನು ಹೊರಟ್ರೆ ಎಲ್ಲ ಪ್ರಜೆಗಳು ನಿನ್ನ ಹಿಂದೆ ಬರ್ತಾರೆ, ಒಬ್ಬರನ್ನು ಕರೆದುಕೊಂಡು ಹೋಗುವಂತಿಲ್ಲ. ಪೂರ್ತಿ ಅಯೋಧ್ಯೆ ನೀನು ಬೆನ್ನು ಹತ್ತಿದರೆ ನನ್ನ ಮಗ ಸ್ಮಶಾನದ ರಾಜ್ಯವನ್ನು ಆಳಬೇಕೆ? ಬಹಳ ಆದರೆ ಸೀತಾ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗ್ಬೋದು, ಅದಕ್ಕಿಂತ ಹೆಚ್ಚಿನ ಯಾರನ್ನೂ ಕರ್ಕೊಂಡು ಹೋಗುವಂತಿಲ್ಲ. ಬಹುಶಃ ದೇವರೇ ಅವಳ ಮುಖದಿಂದ ನುಡಿಸಿದ್ನೋ ಏನೋ ಗೊತ್ತಿಲ್ಲ. ರಾಮ ಲಕ್ಷ್ಮಣ ಸೀತೆಯರು ಹೊರಟಿದ್ದಾರೆ. ರಾಮ ಕಾಡಿಗೆ ಹೊರಟಿದ ಸುದ್ದಿ ಕಾಳಗಿಚ್ಚಿನಂತೆ ಅಯೋಧ್ಯೆಯಲ್ಲಿ ಪಸರಿಸಿದೆ. ಎಲ್ಲರೂ ತಮ್ಮ ಕೆಲಸ ಅಲ್ಲೇ ಎಸೆದು ಹೊರಟಿದ್ದಾರೆ. ಒಂದೂವರೆ ಕಾಲು ತಿಂಗಳಿನ ಬಾಣಂತಿಯರು ಹೊರಟಿದ್ದಾರೆ, 9 ತಿಂಗಳಿನ ಗರ್ಭಿಣಿಯರು ಹೊರಟಿದ್ದಾರೆ. ನಾವು ರಾಮನಿಂದ ಹೋಗ್ತೇವೆ. ಬಾಲಕರು, ಯುವಕರು, ಯುವತಿಯರು, ಮುದುಕರು, ಮುಪ್ಪಿನ ಮುದುಕರು, ಕಣ್ಣು ಕಾಣದೇ ಇದ್ದವರು, ನಡುಗುವ ನಡೀತಾ ಇದ್ರೆ ಕಾಲು ನಡಕ್ತಕ್ಕಂಥ ಮುದುಕರು, ಕಟ್ಟಿದ ಹಸುಗಳು, ಕುದುರೆಗಳು ಜಗ್ಗಿ ಜಗ್ಗಿ ನಾವು ಬರ್ತೇವೆ ಅಂತಕೊಂಡಂತ ನಾವು ರಾಮನಿಂದ ಹೋಗ್ತೇವೆ. ಪ್ರತಿಮಾ ನಾಟಕದಲ್ಲಿ ಕವಿ ವರ್ಣನೆ ಮಾಡ್ತಾನೆ, ಹಸುಗಳು ಅಂದು ಹುಲ್ಲನ್ನು ತಿನ್ನಲಿಲ್ಲ ಅಂತೆ, ಕುದುರೆಗಳು ನೀರನ್ನು ಕುಡಿಲಿಲ್ಲ, ಕೂಸುಗಳು ತಾಯಿ ಹಾಲನ್ನು ಕುಡಿಲಿಲ್ಲ. ನಾವು ಬರ್ತೇವೆ ರಾಮನ ಹಿಂದೆ. ಪ್ರತಿಯೊಂದು ಮನೆ ಖಾಲಿ. ಆಗ ಅಯೋಧ್ಯೆಗೆ ರಾಜನನ್ನು ಭೇಟಿಯಾಗಲಿಕ್ಕೆ ಯಾರೋ ಬಂದಿದ್ರಂತೆ. ಎಲ್ಲರೂ ಹೊರಟದ್ದನ್ನು ನೋಡಿ ಇವರು ಎಲ್ಲರೂ ಹೊರಟಿದ್ದಾರೆ. ಏನು ಉತ್ಸವ? ಉತ್ಸವ ಇಲ್ಲ, ರಾಮ ಕಾಡಿಗೆ ಹೊರಟಿದ್ದಾನೆ, ಅವನ ತಮ್ಮ ಯುವರಾಜನಾಗ್ತಾನಂತೆ, ನಾವೆಲ್ಲ ರಾಮನಿಂದ ಹೊರಟಿದ್ದೇವೆ. ಅವಳು ಹೇಳ್ತಾಳೆ, ಬಂದವರು ಹೇಳ್ತಾರೆ, ಏನು ಹುಚ್ಚರಿದ್ದೀರಿ, ರಾಜರು ಚೇಂಜ್ ಆಗ್ತಿರ್ತಾರೆ, ಅವ್ರು ಹೋಗ್ತಾರೆ, ಮತ್ತೊಬ್ಬರು ಬರ್ತಾರೆ, ನಾವು ಪ್ರಜೆಗಳು ನಮ್ಮ ಮನೆ ನಮ್ಮ ಸಂಸಾರ ನೋಡ್ಕೊಂಡಿರ್ಬೇಕು, ಅವ್ರು ಹೇಳಿದಂತೆ ಕೇಳ್ಕೊಂಡಿರ್ಬೇಕು ಅಷ್ಟೇ, ಅವರಿಂದ ಹೋಗ್ತೀನಿ. ಆಗ ಒಬ್ಬ ಗುಡಿಸಲಿನಲ್ಲಿ ವಾಸ ಮಾಡ್ತಕ್ಕಂಥ, ಊರಿನ ಕಸ ಬೆಳೆದು ಸ್ವಚ್ಛ ಮಾಡ್ತಕ್ಕಂಥ ಕೆಲಸಗಾರ್ತಿ ಹೇಳ್ತಾಳಂತೆ, ಏನಂತ ತಿಳಿದುಕೊಂಡಿದ್ಯಾ ನೀನು? ರಾಮನ ಹಿಂದೆ ಹೋಗ್ತೀಯ, ಏನು ಪ್ರಯೋಜನ ಅಂತಂತೀರ? ರಾಮನು ಭೇಟಿ ಕೊಡದ ಗುಡಿಸಲಿಲ್ಲ, ಮನೆಗಳಿಲ್ಲ. ಬೆಳಗ್ಗೆನೆ 8-9 ವರ್ಷದ ಬಾಲಕನಾಗಿದ್ದಾಗಿನಿಂದಲೂ ಪ್ರತಿಯೊಂದು ಮನೆಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಂಪೂರ್ಣ ಊರಿನಲ್ಲಿ ತಿರುಗಾಡಿ, ನಿಮ್ಮ ಮನೆಯಲ್ಲಿ ಏನಾದರೂ ಅನಾನುಕೂಲತೆ ಇದೆಯಾ, ಅಕ್ಕಿ ಕಡಿಮೆ ಬಿದ್ದಿದೆಯಾ, ಫಂಕ್ಷನ್ ಇದೆಯಲ್ಲ, ಎಲ್ಲ ಅನುಕೂಲತೆ ಆಗಿದೆಯಲ್ಲ, ಸಾಮಾನು ಬೇಕಾ, ಯೋಗಕ್ಷೇಮ ಯಾರು, ನಿಮ್ಮ ಸೌಖ್ಯವಿಲ್ಲೇನು, ವೈದ್ಯರನ್ನು ಕಳಿಸ್ಕೊಡ್ಲ? ಪ್ರತಿ ಮನೆಗೆ ರಾಮ ಭೇಟಿ ಕೊಡದ ಮನೆಗಳಿಲ್ಲ, ಗುಡಿಸಲಿಲ್ಲ. ಇಂಥ ಅದ್ಭುತ ವ್ಯಕ್ತಿ, ಇಂಥ ಪ್ರಜಾನುರಾಗಿ ಅಪ್ಪ ಯಾವ ಮುಹೂರ್ತದಲ್ಲಿ ಹೆಸರಿಟ್ನೋ
ರಾಮ ರಮಯತೆ ಇತಿ ರಾಮ, ಎಲ್ಲರನ್ನೂ ಸಂತೋಷಪಡಿಸುವ ವ್ಯಕ್ತಿ ಅಂತ ತಿಳ್ಕೊಂಡಂತೇಳಿ ಎಷ್ಟು ಅನ್ವರ್ಥಕ ಮಾಡಿಕೊಂಡಿದ್ದಾನೆ. ಈ ಕಡೆಯಲ್ಲಿ ರಾಮ ಲಕ್ಷ್ಮಣ ಸೀತೆ. ದಶರಥ ಕೈಕೈಗೆ ನಮಸ್ಕಾರ ಮಾಡಿಕೊಂಡು ಹೊರಟಿದ್ದಾರೆ. ಎಚ್ಚರವಾಗಿತ್ತು ದಶರಥನಿಗೆ, ಬೇಡ ರಾಮ ಬೇಡ, ಸೀತಾ ನಿನಗೂ ಕರುಣೆ ಇಲ್ಲೇನು, ಮುದುಕ ಮಾವನನ್ನು ಬಿಟ್ಟು ಹೋಗ್ತೀಯ? ಲಕ್ಷ್ಮಣ, ಅಪ್ಪನ ನೋಡ್ಕೊಳ್ಳಿ, ನನ್ನ ಕರ್ತವ್ಯಲ್ಲೇನೋ, ಯಾಕೆ ಬಿಟ್ಟು ಹೋಗ್ತೀರೋ ಅಂತಾನೆ ಮತ್ತೆ ಮೂರ್ಛಿತನಾಗ್ತಾ ಇದ್ದಾನೆ ದಶರಥ. ಕೈಕೇಯಿ ಇವರು ಬರೋದ್ರೊಳಗಾಗಿನೇ ನಾರು ಬಟ್ಟೆಗಳನ್ನು ತಯಾರು ಮಾಡಿಟ್ಟಿದ್ಲು. ರಾಜ್ಯ ವಿಸ್ತರಿಲ್ಲ, ಸನ್ಯಾಸಿಯಾಗಿ ಹೋಗ್ಬೇಕು, ಆಶ್ರಮವಾಸಿಯಂತೆ ಜೀವನ ಮಾಡಬೇಕು, ವ್ರತಸ್ಥನಾಗಿರ್ಬೇಕು, 14 ವರ್ಷ ತೆಗೆದುಕೊಳ್ಳಿ ನಾರು ಬಟ್ಟೆಗಳನ್ನು ಅಂತಿಕೊಂಡು ಅಂತೇಳಿ ಬಿರುಸಾದ ನಾರು ಬಟ್ಟೆಯನ್ನು ರಾಮ ಲಕ್ಷ್ಮಣರ ಎದುರಿಗೆ ಎಸೆದಿದ್ದಾಳೆ. ಅವ್ರು ಏನು ಮಾತನಾಡಲಾರ್ದೇನು ಉಟ್ಕೊಂಡಿದ್ದಾರೆ. ಸೀತೆ ಮುಂದೆ ಎಸೆದಿದ್ದಾಳೆ, ಉಟ್ಕೋ ನಾರು ಬಟ್ಟೆ. ಸೀತೆ ಬಟ್ಟೆ ತೆಗೆದುಕೊಳ್ತಾಳೆ, ಮುಟ್ತಾಳೆ, ಬಿರುಸು, ರಾಮನ ಕಡೆ ನೋಡ್ತಾಳೆ. ಕಣ್ಣಿನಲ್ಲೇ ಉಟ್ಕೊಳ್ಬೇಕಾ? ಕೈ ಕಡೆ ಒಮ್ಮೆ ನೋಡ್ತಾಳೆ. ಎಲ್ಲ ಸುದ್ದಿ ತಿಳಿದಾಗಲೇ ವಸಿಷ್ಠರು ಅಲ್ಲಿಗೆ ಬಂದಿದ್ರು. ವಸಿಷ್ಠರು ಹೇಳ್ತಾರೆ, ಸೀತಾ ಎಸೆದು ಬಿಡೋದನ್ನು. ಕೈಕೇಯಿ ಮಹಾರಾಣಿಯಾಗಿರಬೇಕು, ನಾನು ಕುಲಪುರೋಹಿತ, ಖಬರ್ದಾರ್. ಮನೆಗೆ ಬಂದ ಮಹಾಲಕ್ಷ್ಮಿ ಅವಳು ಅಲಂಕೃತಳಾಗಿ ಬಂದಿದ್ದಾಳೆ. ಸಾಲಂಕಾರ ಕನ್ಯಾದಾನ ಜನಕರಾಜ ಮಾಡಿಕೊಟ್ಟಿದ್ದಾನೆ, ಅವಳು ಹಾಗೆ ಅಲಂಕೃತಳಾಗಿರಬೇಕು. ಅವಳ ಅಲಂಕಾರವನ್ನು ಇಳಿಸುವ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಇಷ್ಟೇ, ಮುಂದೊಂದು ಮಾತನಾಡಬೇಡ. ಕೈಕೇಯಿ, ಋಷಿಗಳ ಸಿಟ್ಟು ಬಂದರೆ ಶಾಪದ ಅಸ್ತ್ರ ಅವ್ರ ಹತ್ರ ಇರ್ತದೆ. ಸೀತಾ ಅಲಂಕೃತಳಾಗಿ ಗಂಡನ ಜೊತೆಗೆ ಹೋಗಿ ಬಾ. ಶುಭಾಸ್ತೆ ಪಂಥಾನ, ನಿಮ್ಮ ದಾರಿ ಸುಗಮವಾಗಲಿ, ನಿಮ್ಮ ಉದ್ದೇಶ ಪರಿಪೂರ್ಣವಾಗಲಿ, ಹೋಗಿ ಬನ್ನಿ. ಈ ಕಡೆಗೆ ಸುಮಂತ ರಥವನ್ನು ತೆಗೆದುಕೊಂಡು ಬರ್ತಾನೆ. ದಶರಥ ಎಚ್ಚರ ಆಯಿತು. ದಶರಥನ ಕಣ್ಣಲ್ಲಿ ಏನೋ ಒಂದು ಹೊಳಪು. ಸುಮಂತ ಜೊತೆಯಲ್ಲಿ ಹೊರಟಿದ್ದಾನೆ. ಕರೀತಾನೆ, ಸುಮಂತ ಬಾಯಿಲ್ಲ. ಕಿವಿಯಲ್ಲಿ ಹೇಳ್ತಾನೆ, ಸ್ವಲ್ಪ ದೂರ ಕರ್ಕೊಂಡೋಗು, ವಾಪಸ್ ಕರ್ಕೊಂಡು ಬಾ. ಹೋಗ್, ವಾಪಸ್ ಹಾಗೆ ಬರಬೇಡ, ಖಾಲಿ ಕೈ ಬರಬೇಡ, ಕರೆದುಕೊಂಡು ಬಾ ಜೊತೆಯಲ್ಲಿ. ಎಂಥ ಅದ್ಭುತವಾಗಿರ್ತಕ್ಕಂತಹ ಸಂದರ್ಭ. ಪುರೋಹಿತರಿಗೆ, ಕುಲಪುರೋಹಿತರಿಗೆ ಯಜಮಾನರ ಮೇಲಿರ್ತಕ್ಕಂಥ ಅಧಿಕಾರ, ಮಂತ್ರಿಯ ಮೇಲೆ ಇರುವ ವಿಶ್ವಾಸ, ತಂದೆಯ ಅಭಿಪ್ರಾಯವನ್ನು, ತಂದೆಗೆ ಅಪಕೀರ್ತಿ ಬರಬಾರದು ಅಂತೇಳಿ ಸಂಪೂರ್ಣ ರಾಜ್ಯದ ತ್ಯಾಗ, ಒಂದೊಂದು ನಮ್ಮ ಜೀವನದ ನಮಗೆ ಹೀಗೆ ಆಚರಣೆ ಮಾಡಿ ಅಂತ ಅನ್ನೋದಕ್ಕೋಸ್ಕರ ಶ್ರೀರಾಮಚಂದ್ರ ಮಾಡಿ ತೋರಿಸಿದ್ದ. ಇಲ್ಲೊಂದು ಪ್ರಶ್ನೆ ಬರ್ತದೆ, ರಾಜ್ಯವನ್ನು ಸರಿಯಾಗಿ ನೋಡಿಕೊಳ್ಳುವುದು ಕೂಡ ಕ್ಷತ್ರಿಯ ಧರ್ಮವಲ್ಲವೇನು? ಋಷಿಮುನಿಗಳಂತೆ ಇರುವುದು ಕ್ಷತ್ರಿಯ ಧರ್ಮವೇ? ಕ್ಷತ್ರಿಯ ಧರ್ಮವನ್ನು ಬಿಟ್ಟು ರಾಮಚಂದ್ರ ಹೊರಟಿದ್ದಾನಲ್ಲ. ರಾಜ್ಯದ ಪರಿಪಾಲನೆ ಬಹಳ ಮಹತ್ವಪೂರ್ಣವಲ್ಲೇನು?
ತಂದೆಯ ಮಾತು ಪರಿಪಾಲಿಸೋದು ಮಹತ್ವ, ತನ್ನ ಕರ್ತವ್ಯವನ್ನು ನಿರ್ವಹಿಸೋದು ಮಹತ್ವ. ತಂದೆಯ ಮಾತನ್ನು ಕೇಳಬೇಕು ಅಂತಿಕೊಂಡಂತನು ಎಮೋಷನಲ್ ಈ ಒಂದು ಮೋಹ ಸರಿಯೋ, ಅಥವಾ ಕರ್ತವ್ಯವನ್ನು ಪರಿಪಾಲಿಸೋದಕ್ಕೋಸ್ಕರ ಮಾತು ಮುರಿದ್ರು ಮುರಿಯಲಿ ನಾನು ಕರ್ತವ್ಯ ನಿರ್ವಹಿಸ್ತೇನೆ ಅಂತ ಅನ್ನೋದು ಸರಿಯೋ, ಅಕರ್ಮಣ್ಯತೆ ಸರಿಯೋ, ಕರ್ಮಯೋಗ ಸರಿಯೋ? ಇವೆಲ್ಲ ನಮ್ಮ ಊಹಾಪೋಹಗಳು. ಆದರೆ ರಾಮನ ದೃಷ್ಟಿ ಬೇರೆ. ಕಾಡಿನ ನೆವದಿಂದ, ವನಕ್ಕೆ ಹೋಗುವ ನೆವದಿಂದ, ಸಂಪೂರ್ಣ ಜನಸ್ಥಾನ, ವಿಂಧ್ಯ ಪರ್ವತದ ಈ ಕಡೆಯಲ್ಲಿ, ಮಧ್ಯಪ್ರದೇಶದ ಮುಂದೆ ಸಂಪೂರ್ಣ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ಕೇರಳ, ಅರ್ಧ ಒರಿಸ್ಸಾ, ಇವೆಲ್ಲ ಸಂಪೂರ್ಣ ಅಸುರರ ಸ್ಥಾನ, ಜನಸ್ಥಾನ ಅಂತ ಅನಿಸ್ಕೊಂಡಿತ್ತು. ಈ ವನವಾಸವನ್ನು ಅಲ್ಲಿರ್ತಕ್ಕಂಥ ಸಜ್ಜನರ ಸಂರಕ್ಷಣೆಗೋಸ್ಕರ ಎಲ್ಲೂ ದುಷ್ಟನಾದ ರಾವಣನ ಕೈಯಲ್ಲಿತ್ತು. ಅದನ್ನು ಆ ಸಂಪೂರ್ಣ ರಾವಣನ ಸೊಕ್ಕನ್ನು ಮುರಿಯುವುದು ಉದ್ದೇಶ, ಹೆಸರು ವನವಾಸ. ಆದರೆ ಮಾಡಿರ್ತಕ್ಕಂಥದ್ದು ಕರ್ತವ್ಯ ನಿರ್ವಹಣೆ. ಸಂದರ್ಭ ಏನೇ ಇರಲಿ, ಸ್ವವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ತವ್ಯ ನಿರ್ವಹಣೆ ಅಂತಕ್ಕಂಥ ಕರ್ಮಯೋಗ ಶ್ರೀರಾಮಚಂದ್ರ ಮಾಡಿ ತೋರಿಸ್ತಾ ಇದ್ದಾನೆ. ನಿಜವಾದ ಕರ್ಮಯೋಗಿ ಈ ಕಡೆಗೆ ಕುಟುಂಬದ ಸಂಬಂಧವನ್ನು ಬಿಡುವಂತಿಲ್ಲ, ಮತ್ತೊಂದು ಕಡೆಗೆ ಕರ್ಮಯೋಗವನ್ನು ಬಿಡಲಿಕ್ಕಿಲ್ಲ. ಇಂಥ ಕರ್ಮಯೋಗಿ ಹೊರಟಿದ್ದಾನೆ. ಪ್ರತಿಯೊಬ್ಬರು ಬೇಡ ಬೇಡ ಅಂತ ಪ್ರತಿಯೊಬ್ಬರು ಸಮಾಧಾನ ಮಾಡಿ, ಸರಿಯೂ ನದಿ ಊರಿನ ಹೊರಗೆ, ಸರಿಯೂ ನದಿ ಆ ಕಡೆಯಲ್ಲಿ, ಇಲ್ಲಿಗೆ ಊರು ಮುಗೀತು. ಆನಂತರ ಕಾಡು ಪ್ರಾರಂಭ. ಸರಿಯೂ ನದಿ ಮುಟ್ಟಬೇಕಾದರೆ ಸಾಯಂಕಾಲ 6 ಗಂಟೆ ಆಗಿದೆ. ಅಷ್ಟು ಜನ ಪ್ರಜೆಗಳಿಗೆ ಸಮಾಧಾನ ಹೇಳಿ 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 ರಾಮಚಂದ್ರ ಮನಸ್ಸಲ್ಲಿ ವಿಚಾರ ಮಾಡಿದ, ಇವರನ್ನು ಕರೆದುಕೊಂಡು ಹೋದರೆ ಕೈ ಕೊಟ್ಟ ಮಾತು ಮುರಿದಂತೆ. ಆದರೆ ಇವರು ಎಚ್ಚರ ಇರುವಾಗ ನಾನು ಹೋಗಲಿಕ್ಕೂ ಸಾಧ್ಯವಿಲ್ಲ. ಇವರ ಪ್ರೀತಿಯನ್ನು ಮುರಿದು ಹೋಗೋದು ಹೇಗೆ? ಇಲ್ಲ, ಈಗ ರಾತ್ರಿಯಾಗಿದೆ, ಇಲ್ಲೇ ವಾಸ. ಬೆಳಗ್ಗಿನಿಂದೆಲ್ಲ ಹತ್ತು ಬಿಸಿಲಿನ ಬೇಗೆಯಿಂದ ಬೆಂದು ಪ್ರಜೆಗಳೆಲ್ಲರೂ ದಣಿದೋಗಿದ್ರು. ರಾಮ ವಿಶ್ರಾಂತಿ ತೆಗೆದುಕೊಳ್ಳಿಂದ ಆ ಕ್ಷಣಕ್ಕೇನೆ ಸಿಕ್ಕಲ್ಲಿ ಮಲ್ಕೊಂಡು ಬಿಟ್ಟಿದ್ದಾರೆ. ಎಲ್ಲರಿಗೂ ನಿದ್ದೆ ಕೊಡುವನು ಅವನೇ. ಗಾಢವಾದ ನಿದ್ದೆ ಕೊಟ್ಟಿದ್ದಾನೆ ಪ್ರಾಜ್ಞ ರೂಪದಿಂದ. ಸುಮಂತನಿಗೆ ಹೇಳ್ತಾನೆ, ಸುಮಂತ, ರಥದ ಗಾಲಿಗಳ ಹೇಗೆ ಊರಿನ ಕಡೆ ಹೋದಂತೆ ಹೋಗಿರಬೇಕು. ಎಲ್ಲಿ ಹುಲ್ಲು ಬರ್ತದೆ, ಎಲ್ಲಿ ಗಾಲಿಯ ರೇಖೆಗಳು ಮೂಡೋದಿಲ್ಲ, ಅಲ್ಲಿ ಹೊರಳಿ ಗಂಗೆ ಆ ಕಡೆ ಹೋಗುವಂತೆ ದೂರ ಹೋಗಿ ಗಂಗೆಯನ್ನು ದಾಟಿ ಹೋಗೋಣ. ರಾತ್ರಿ ನಿದ್ದೆ ಇಲ್ಲ, ನಡಿ ಹೋಗೋಣ. ಪ್ರಜೆಗಳನ್ನು ಮಲಗಿಸಿ ತನ್ನ ಮಾತನ್ನು ಕೊಟ್ಟಂತ ನಡೆಸೋದಕ್ಕೋಸ್ಕರ ರಾಮಚಂದ್ರ ಅಲ್ಲಿಂದ ಹೊರಟಿದ್ದಾನೆ. ಮರುದಿವಸ ಬೆಳಗಲ್ಲ ಸಾಯಂಕಾಲದವರೆಗೂ ಎಷ್ಟೋ ಗಾವುದ ದೂರ ಗಂಗಾ ನದಿ ದಂಡೆಗೆ ಬಂದಿದ್ದಾನೆ. ಅಯೋಧ್ಯೆಯಿಂದ ಗಂಗೆಗೆ, ಅಲ್ಲಿಂದ ದಾಟಿ ಕಾಡಿಗೆ ಹೋಗಬೇಕು ಅಂತ ತಿಳ್ಕೊಂಡಂತೇಳಿ
ಸಾಯಂಕಾಲ ಗಂಗಾ ನದಿಗೆ ಮುಟ್ಟಿದ್ದಾನೆ. ಮುಂದೇನಾಯಿತು ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಬರೀ ರಾಮಾಯಣ ಕೇಳಿದಂತಲ್ಲ, ಸಂಸ್ಕೃತದಲ್ಲಿ ಒಂದು ಧರ್ಮಶಾಸ್ತ್ರದ ಶ್ಲೋಕ ಇದೆ. ಇಂಗಿತಜ್ಞೋ ಹಿ ಪುತ್ರ ಉತ್ತಮ ಉಕ್ತಃ ಯಃ ಕುರುತೆ ಸ ಮಧ್ಯಮ ಉಕ್ತೋಪಿ ಯಹ ನ ಕುರುತೆ ಸಪುತ್ರೋ ಮಲ ಉಚ್ಯತೆ. ಅಪ್ಪ ಅಮ್ಮನಿಗೆ ಏನು ಬೇಕು ಅಂತ ಅನ್ನೋದನ್ನು ಹೇಳೋಕ್ಕಿಂತ ಮೊದಲೇ ತಾನು ಅದನ್ನು ಅವರ ಸೂಚನೆಯಿಂದ, ಅವರ ವ್ಯವಹಾರದಿಂದಲೇ ಗುರುತಿಸಿಕೊಂಡು ಅದಕ್ಕೆ ಇಂಗಿತಜ್ಞತೆ ಅಂತ ಕರೀತಾರೆ. ಅವ್ರು ಹೇಳೋಕ್ಕಿಂತ ಮೊದಲೇ ಅವರ ಮನಸ್ಸಿನ ಪ್ರಕಾರ ಅನುಕೂಲ ಮಾಡಿಕೊಟ್ರೆ ಉತ್ತಮ ಪುತ್ರ. ಅವರು ಆಜ್ಞೆ ಮಾಡಿದ ಮೇಲೆ ಚಾಚೂ ತಪ್ಪದಂತೆ ಅದನ್ನು ಆಚರಣೆ ಮಾಡ್ತಕ್ಕಂಥವನು ಮಧ್ಯಮ ಪುತ್ರ. ಅಪ್ಪ ಅಮ್ಮ ಹೇಳಿದರೂ ಕೂಡ ಅವರ ಮಾತನ್ನು ಕೇಳದೆ ಮಾತನ್ನು ಮೀರಿದ ವ್ಯಕ್ತಿ ಅವನು ಸಪುತ್ರ ಮಲ ಉಚ್ಯತೆ. ಹೇಗೆ ತಾಯಿಯ ಜನನಾಂಗದಿಂದ ಮೂತ್ರಾದಿಗಳು ಹೊರಗೆ ಬೀಳ್ತವೆ, ಅದೇ ರೀತಿಯಾಗಿ ಇವರು ಕೂಡ ಆ ಹೊಲಸಿನಂತೆ ಇವರು ಹಾಗೆ ಬಿದ್ದವರು ನಿರುಪಯುಕ್ತಿಗಳು ಅಂತಿಕೊಂಡು ಅಷ್ಟು ಕಠೋರವಾದ ಮಾತನ್ನು ಶಾಸ್ತ್ರ ಹೇಳ್ತದೆ. ಈಚೆಗಡೆಗೆ ಅಪ್ಪನಿಗೆ ಅನುಕೂಲವಾಗಬೇಕು, ಅವನ ಮಾತು ನಡೆಯಬೇಕು, ಅಮ್ಮನ ಆಜ್ಞೆ ಕೇಳಬೇಕು. ನಾನು ಇಲ್ಲದೇ ಇದ್ದರೂ ಕೂಡ ನನ್ನ ತಮ್ಮ ಸುಖವಾಗಿ ರಾಜ್ಯದಲ್ಲಿ ಆಳಬೇಕು, ಪ್ರಜೆಗಳಿಗೆ ಮನ ನೋಯದಂತೆ ವ್ಯವಹಾರ ಮಾಡಬೇಕು, ಯಾರ ಮನಸ್ಸನ್ನು ನೋಯಿಸದೆ ಕೇವಲ ಪ್ರೀತಿಯಿಂದ ಜಗತ್ತನ್ನು ಗೆದ್ದ ಆದರ್ಶ ವ್ಯಕ್ತಿ ನಮ್ಮ ಶ್ರೀರಾಮ. ಉಳಿದ ವಿಚಾರ ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈಗ ದ್ರೌಪದಿ ದೇವಿಗೆ ಪ್ರಾರ್ಥನೆ ಮಾಡ್ತೇನೆ. ಅಮ್ಮ, ನಿನ್ನ ಆತ್ಮಕಥೆಯನ್ನು ಮುಂದುವರಿಸು. ಆಯಿತು, ನಿಮ್ಮ ಪ್ರಾರ್ಥನೆಯಂತೆ ನನ್ನ ಆತ್ಮಕಥೆ ಹೇಳ್ತೇನೆ. 16ನೇ ದಿನದ ಯುದ್ಧ. ಮಧ್ಯಾಹ್ನ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಹಿಂದಿನ ದಿನ ದ್ರೋಣಾಚಾರ್ಯನ ಕಳೆದುಕೊಂಡ ಕರ್ಣನ ಸೈನ್ಯ ಪೂರ್ತಿ, ಕೌರವರ ಸೈನ್ಯ ಪೂರ್ತಿ ಹತಬಲವಾಗಿದೆ. 16ರಿಂದ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಪಾಂಡವರು ವಿಚಿತ್ರವಾದ ರೀತಿಯಲ್ಲಿ ಯುದ್ಧವನ್ನು ಮಾಡಿದ್ದಾರೆ. ಹಿಂದಿನ ದಿನ ನಾರಾಯಣಾಸ್ತ್ರದಿಂದ ಹೆಚ್ಚಿನ ಸೈನ್ಯ ಸುಟ್ಟು ಹೋದದ್ದನ್ನು ಅದರ ಡಬಲ್ ಕೌರವರ ಸೈನ್ಯವನ್ನು ನಾಶಪಡಿಸಿದ್ದಾರೆ. ಇಂದು ಅಶ್ವತ್ಥಾಮನ ಕೈಲಿ ಸಿಕ್ಕಿ ಸಂಪೂರ್ಣ ಪಾಂಡ್ಯ ಸೈನ್ಯ, ತಮಿಳುನಾಡಿನ ಸೈನ್ಯ ಹೆಚ್ಚಿಗೆ ಪರಾಜಯವನ್ನು ಹೊಂದಿದೆ. ಈಗಿನ ತಮಿಳುನಾಡಿನವರು ಸನಾತನ ಧರ್ಮ ನಾಶಪಡಿಸಿ ಅಂತಂದಿದ್ದಾರೆ. ಆಗಿನ ತಮಿಳುನಾಡಿನ ಸೈನ್ಯ ಪಾಂಡವರ ಪಕ್ಷಕ್ಕೆ ಬಂದಿತ್ತು. ಇಡೀ ದಿನ ಕರ್ಣ ಯುದ್ಧ ಮಾಡಿದ್ದಾನೆ. ಆದರೆ ವಿಶೇಷವಾಗಿ ಏನಾದರೂ ಪಾಂಡವರ ಸೈನ್ಯಕ್ಕೆ ಹಾನಿ ಮಾಡಬೇಕು ಅಂತ ಅನ್ನೋದನ್ನು ಅವನು ಮಾಡಲಿಕ್ಕೆ ಆಗಲಿಲ್ಲ. ಕೆಲವರನ್ನು ಸೋಲಿಸಿದ್ದಾನೆ, ತಾನು ಹಾನಿಗೆ ಒಳಗಾಗಿದ್ದಾನೆ. ಆದರೆ ಇವತ್ತು ಹೆಚ್ಚಿನ ಸೈನ್ಯ ನಾಶವಾದದ್ದು ಕೌರವರ ಸೈನ್ಯ. ಯಾಕೆ? ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನ ಬಂದ ನಂತರ ಎದುರಾಳಿಯಾಗಿರ್ತಕ್ಕಂಥ ಪ್ರತಿಪಕ್ಷಿಗಳು ತಮ್ಮ ಸಿದ್ಧಾಂತವನ್ನು ಮೋಸದಿಂದ ಜನರಿಗೆ ತಿಳಿಸ್ಲಿಕ್ಕೆ ಸಾಧ್ಯತೆ ಇದೆ.
ಇಲ್ಲ, ಕರ್ಣ ಏನೂ ಮಾಡಲಿಕ್ಕೆ ಸಮರ್ಥನಾಗಲಿಲ್ಲ. 16ನೇ ದಿವಸ ರಾತ್ರಿ ಶಿಬಿರದಲ್ಲಿ ಬಂದಿರ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ದುರ್ಯೋಧನಿಗೆ ನಿರಾಶೆ ಆಗಿದೆ. ಮೊದಲು ಆರಂಭದಲ್ಲಿ ಅವನು ಜಂಬ ಕೊಚ್ಕೊಂಡಿದ್ದ. ಭೀಷ್ಮ ದ್ರೋಣಾದಿಗಳೇ, ನಿಮಗೆ ನನ್ನ ಹತ್ರ ಮನಸ್ಸಿಲ್ಲದೆ ಇದ್ದರೆ ಹೋಗ್ಬೋದು ಪಾಂಡವರ ಹತ್ರ, ನನಗೊಬ್ಬ ಕರ್ಣ ಸಾಕು ಅಂತ ತಿಳ್ಕೊಂಡಂತೇಳಿ. ಆದರೆ ಕರ್ಣ ಇವತ್ತೇನು ಸಾಧಿಸಲಿಲ್ಲ. ಶಿಬಿರದಲ್ಲಿ ಕೆಳಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಹೇಗೆ ಪಾಂಡವರನ್ನು ಸೋಲಿಸಬೇಕು? ದುರ್ಯೋಧನ ಬರ್ತಾನೆ. ಏನು ಕರ್ಣ, ಮಿತ್ರನಿಗೆ ಕೈ ಕೊಡ್ತಾ ಇದ್ದೀಯಲ್ಲ, ನಿನ್ನನ್ನೇ ನಂಬಿದ್ದೇನೋ ನಾನು. ನೀನು ನನ್ನ ಪಕ್ಷಕ್ಕೆ ಇಲ್ಲದೆ ಇದ್ದರೆ ಯುದ್ಧಕ್ಕೆ ತಯಾರಿ ಆಗ್ತಿರಲಿಲ್ಲ ನಾನು. ಇವತ್ತು ಧರ್ಮರಾಜ ಇತ್ತಾಗ ನೀನು ಎದುರಿಗೆ ಬಂದಿದ್ದು ಯಾಕೆ ಹಿಡಿಬಾರ್ದವ್ರನ್ನ? ದ್ರೋಣ ಭೀಷ್ಮರಿಗೆ ಬೈತಾ ಇದ್ದೆ, ನೀನು ನನ್ನ ಮಿತ್ರ, ನಿನಗೆ ಹೇಗೆ ಬೈಲು? ಆದರೆ ಇವತ್ತು ನಿರಾಶೆ ಮಾಡಿದೆಯಲ್ಲ ನನ್ನನ್ನು. ಕರ್ಣ ಮುಷ್ಟಿಯಿಂದ ತನ್ನ ತೊಡೆಯಲ್ಲಿ ಹೊಡಿಕೊಳ್ತಾ ಹೇಳ್ತಾನೆ. ದುರ್ಯೋಧನ ಏನು ಮಾಡಲಿ ಹೇಳು? ನನಗೂ ಅರ್ಜುನನಿಗೆ ಶತ್ರುತ್ವ. ನಾಳಿನ ದಿವಸ ನಾನು ನನ್ನ ಕೈ ಚಳಕ ತೋರಿಸ್ತೇನೆ. ಕರ್ಣ ನಾಳೆ ಅಂತ ಇದೇ ಮಾತನ್ನು ಭೀಷ್ಮ ದ್ರೋಣರು ಹೇಳುತ್ತಾ 16 ದಿವಸದ ಯುದ್ಧ ಆಗೋಯಿತು. 11 ಅಕ್ಷೋಹಿಣಿ ಸೈನ್ಯ ಹೋಗಿ 3ಕ್ಕೆ ಇಳಿದಿದೆಯೋ. ಅವರ 7 ಅದು ಕೂಡ 3ಕ್ಕೆ ಇಳಿದಿದ್ರು ಕೂಡ 7 3ಕ್ಕೆ ಇಳಿದಿದೆ. ಆದರೆ ನಮ್ಮ 11 3ಕ್ಕೆ ಇಳಿದಿದೆಯೋ. ನಾಳೆ ನೋಡೋಣ ಅಂತ ತಿಳ್ಕೊಂಡಂತೇಳಿ ಯಾಕೆ ಈ ರೀತಿ ಮಾಡ್ತಾ ಇದ್ದೆ? ನೀನೇನು ಅರ್ಜುನಿಗೇನು ಕಡಿಮೆ ಏನೋ? ಇಲ್ಲಪ್ಪ, ನನ್ನ ಹತ್ರ ದಿವ್ಯಾಸ್ತ್ರ ಇದೆ, ದಿವ್ಯವಾದ ಧನುಷ್ಯ ಇದೆ, ಪರಶುರಾಮ ದೇವರು ಕೊಟ್ಟಿರ್ತಕ್ಕಂಥ ವಿಜಯ ಅಂತನ್ನುವ ರಥ ಇದೆ. ಶರೀರಕ್ಕೆ ಸಾಮರ್ಥ್ಯ ಕಡಿಮೆ ಏನಿಲ್ಲ, ಅಸ್ತ್ರದ ಪ್ರಾವೀಣ್ಯದಲ್ಲೂ ನಾನು ಕಡಿಮೆ ಅಲ್ಲ. ಅರ್ಜುನ ದ್ರೋಣಾಚಾರ್ಯ ಹತ್ರ ಕಲಿತರೆ, ನಾನು ದ್ರೋಣರ ಗುರುಗಳಾದ ಪರಶುರಾಮ ದೇವರ ಹತ್ರ ಕಳಿಸಿದ್ದೇನೆ. ಗುರುಗಳ ಆಶೀರ್ವಾದವನ್ನು ಪಡೆದಿದ್ದೇನೆ. ಆದರೆ ಏನು ಕಾರಣ? ನನಗೂ ಅರ್ಜುನನಿಗೂ ಸಮಸಮತ ಎಲ್ಲ ಸಮ ಇದ್ದರೂ ಕೂಡ ಒಂದು ಕಡಿಮೆ ನನ್ನ ಹತ್ರ ಇದೆ. ಏನು? ನಾನಿದ್ದೇನೆ ಕಾರಣ ನಿನ್ನ ಜೊತೆಗೆ, ನಿನಗೋಸ್ಕರ ಪ್ರಾಣ ಕೊಡಲಿಕ್ಕೂ ತಯಾರಿದ್ದೇನೋ ನಾನು. ಹಾಗಲ್ಲ ದುರ್ಯೋಧನ, ಅರ್ಜುನನ ಸಾರಥಿಯನ್ನು ನೋಡಿದೆಯಾ? ಯುದ್ಧದಲ್ಲಿ ಸಾರಥಿಯ ಕೈಚಳವು ಕೂಡ ಬಹಳ ಮಹತ್ವಪೂರ್ಣವಾಗಿರ್ತದೆ. ಯಜಮಾನನನ್ನು ಎಲ್ಲಿ ಯಾರ ಹತ್ರ ಕರೆದುಕೊಂಡು ಹೋಗ್ಬೇಕು, ಎಲ್ಲಿ ಹೇಗೆ ಕರ್ಕೊಂಡು ಹೋಗ್ಬೇಕು, ಮಧ್ಯದಲ್ಲಿ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಬೇಕು. ಬೇರೆ ಕಡೆಯಿಂದ ಶತ್ರು ಬರ್ತಾ ಇದ್ದರೆ ನೋಡಿ, ಓ ನೀನು ಶತ್ರು ಈ ಕಡೆಯಿಂದ ಬರ್ತಾ ಇದ್ದಾನೆ, ಲಕ್ಷ್ಯ ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿ ಅವನಿಗೆ ಬೆಂಗಾವಲಾಗಿ ಎಲ್ಲ ರೀತಿಯಿಂದಲೂ ಕೂಡ ಸಹಾಯಕನಾಗಿದ್ದಾನೆ ಕೃಷ್ಣ. ಅವನ ನೀತಿಯಿಂದಲೇ ಭೀಷ್ಮ ದ್ರೋಣರು ಹೊರಟೋದಲ್ಲೇನೋ. ಅಂಥ ಒಬ್ಬ ಸಾರಥಿ ನನಗೆ ಸಿಕ್ಕರೆ ನಾನು ಪಾಂಡವರನ್ನು ಸೋಲಿಸಿ ನಿನಗೆ ಜಯವನ್ನು ತಂದು ಕೊಡ್ತೇನೆ. ದುರ್ಯೋಧನ ಹೇಳ್ತಾನೆ, ನಿನ್ನ ದೃಷ್ಟಿಯಲ್ಲಿ
ನಮ್ಮ ಪಕ್ಷದಲ್ಲಿ ಯಾರಾದರೂ ಆಗಿದ್ದಾರೆ? ನೋಡಪ್ಪ, ಈಗ ಸದ್ಯಕ್ಕೆ ಭೀಮನಿಗೆ ಸಮ ಅಂತ ಅನಿಸ್ಕೊಂಡ, ನನಗೂ ಸಮ ಅಂತ ಅನಿಸ್ಕೊಂಡಿರ್ತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾನೆ, ಶಲ್ಯ. ನಾರ್ತ್ ಈಸ್ಟ್, ಹೆಸರು ಮದ್ರದೇಶ ಅಂತ ತಿಳ್ಕೊಂಡು ಅಂತೇಳಿ ಅದನ್ನು ನಾವು ಮದ್ರ ಅಂದರೆ ಮದ್ರಾಸ್ ಅಂತ ತಿಳ್ಕೊಂಡಿದ್ದೀವಿ. ಅಲ್ಲ, ಆಸಾಂ, ಮಣಿಪುರದ ಕಡಿಯಲ್ಲಿರ್ತಕ್ಕಂಥ ವ್ಯಕ್ತಿ ಪಾಂಡವರ ಸೋದರ ಮಾವ. ಆದರೆ ನಿನ್ನ ಕಡೆಗೆ ಬಂದಿದ್ದಾನೆ, ಅಸಮಾನ ಪರಾಕ್ರಮಿ. ಅವನು ನನ್ನ ಸಾರಥಿಯಾದರೆ, ನನ್ನನ್ನು ಹುರಿದುಂಬಿಸ್ತಾ ಇದ್ದರೆ ನಾನು ಪಾಂಡವರಲ್ಲಿ ಸೈನ್ಯವನ್ನು ಸಾಕಷ್ಟು ಹಾನಿ ಮಾಡಬಹುದು. ಆಗಲಿ ಕರ್ಣ, ಶಲ್ಯನನ್ನು ಒಪ್ಪಿಸ್ತೇನೆ. ಹೇಳೇನೋ ಬಂದ, ಮನಸ್ಸು ಅಳುತ್ತಾ ಇತ್ತು. ಶಲ್ಯ ಒಪ್ಕೊಳ್ಬೇಕಲ್ಲ. ಶಲ್ಯನ ಶಿಬಿರಕ್ಕೆ ಬರ್ತಾನೆ. ಶಲ್ಯನಿಗೆ ಆಶ್ಚರ್ಯವಾಯಿತು. ಏನಪ್ಪ, ದುರ್ಯೋಧನ ನನ್ನ ಶಿಬಿರದವರು ನಡ್ಕೊಂಡು ಬಂದಲ್ಲ, ಸೇನಾಪತಿ ಕರ್ಣ ಆಗಿದ್ದಾನಲ್ಲ, ನಂದಿಂದ ಎಂದೇನು ಬೇಡಿಕೆ ಇದೆ ಅವನಿಗೆ? ಹೇಳ್ತಾನೆ, ಪಾಂಡವರ ಸೋದರ ಮಾವ, ನಮಗೂ ಮಾವ ಅಲ್ಲೇನಪ್ಪ ನೀನು. ನಿನ್ನ ಹತ್ರ ಒಂದು ನನ್ನ ಪ್ರಾರ್ಥನೆ ಇದೆ, ನಡೆಸ್ಕೊಡ್ತೀಯ? ಶಲ್ಯ ಅಂತಾನೆ, ಏನು ಪ್ರಾರ್ಥನೆ? ನಾನು ಮಾಡುವಂತಿದ್ದರೆ ಎಲ್ಲವನ್ನೂ ಮಾಡಿಕೊಡ್ತೇನೆ. ಒಮ್ಮೆ ನಿಮ್ಮ ಆತಿಥ್ಯಕ್ಕೆ ಮೆಚ್ಚಿ ನಿಮ್ಮ ಕಡೆಗೆ ಬಂದ ಮೇಲೆ ನಾನು ನಿಮಗೆ ಮೋಸ ಮಾಡೋದಿಲ್ಲ. ಇಲ್ಲ, ಕರ್ಣನ ಸಾರಥಿ ಆಗ್ತೀಯ? ಶಲ್ಯ ಅಂದ, ದುರ್ಯೋಧನ ಏನು ಮಾತನಾಡ್ತಾ ಇದ್ದೆ? ಅವನು ಅಂಗದೇಶದ ರಾಜ, ನೀನು ಪುಕ್ಕಟೆ ಕೊಟ್ಟ ರಾಜ್ಯದ ರಾಜ. ತಾನು ಗಳಿಸಿಲ್ಲ ಅವನು. ನಾನು ಸ್ವಂತ ಭದ್ರದೇಶದ ಅದ್ಭುತ ಪರಾಕ್ರಮಿಯಾದಂಥ, ಜಗತ್ತಿನಲ್ಲಿ ಮಹಾವೀರರು ಅಂತ ಅನಿಸ್ಕೊಂಡಿರ್ತಕ್ಕಂಥ ಭೀಮ, ಬಲರಾಮ, ಕೀಚಕ, ಶಲ್ಯ, ಈ ನಾಲ್ವರಲ್ಲಿ ಒಬ್ಬ ನಾನು. ಬಲರಾಮ ಯುದ್ಧಕ್ಕೆ ಬಂದಿಲ್ಲ, ಕೀಚಕ ಸತ್ತೋಗಿದ್ದಾನೆ. ಭೀಮನ ಸಮ ಯುದ್ಧ ಮಾಡ್ತಕ್ಕಂಥ ವ್ಯಕ್ತಿ ನಾನು. ಈ ಅಂಗೈದಷ್ಟು ಇರ್ತಕ್ಕಂಥ ಅಂಗದೇಶಕ್ಕೆ ಹರಿಯಾಣ ಮತ್ತು ಆ ಕಡೆ ಪ್ರದೇಶಕ್ಕೆ ಪುಕ್ಕಟೆ ಸಿಕ್ಕ ರಾಜನಿಗೆ ನಾನು ಸಾರಥಿ ಆಗಬೇಕೆ? ಏನು ದುರ್ಯೋಧನ, ನನಗೆ ಅಪಮಾನ ಮಾಡಬೇಕು ಅಂತ ಬಂದೀಯ ನೀನು? ನನಗೆ ಆತಿಥ್ಯ ಮಾಡಿರ್ತಕ್ಕಂಥವರ ಪಕ್ಷದಲ್ಲಿ ಇವರ ಅನ್ನದ ಋಣ ತರಿಸ್ತೇನೆ ಅಂತ ಹೇಳುವ ನನ್ನ ಮಾತನ್ನು ಹಿಡಿದು ಜಾಡಿ ಹಿಡಿದು ನಿಮ್ಮ ಪಕ್ಷಕ್ಕೆ ನನ್ನನ್ನು ಕರೆದುಕೊಂಡು ಬಂದ ನಂತರ ನನಗೆ ಅಪಮಾನ ಮಾಡ್ಬೇಕಂತೀಯ? ನಾನು ಚಕ್ರವರ್ತಿ ರಾಜ. ಇಲ್ಲ, ಇದಕ್ಕೆ ನಾನು ತಯಾರಿಲ್ಲ. ದುರ್ಯೋಧನಿಗೆ ಏನು ಮಾಡಬೇಕು ಅಂತಿರಲಿಲ್ಲ. ಇಲ್ಲ ಮಾವ, ನಿನ್ನ ಪ್ರಾಮಾಣಿಕತೆ ಬಗ್ಗೆ, ನಿನ್ನ ಪರಾಕ್ರಮದ ಬಗ್ಗೆ, ಇಲ್ಲಿವರೆಗೂ ನಮಗೆ ಸಹಾಯ ಮಾಡಿದ ಬಗ್ಗೆ ನಿನ್ನೆಲ್ಲ ಕೃತಜ್ಞರಾಗಿದ್ದೇವೆ. ಆದರೆ ಕೃಷ್ಣನಂಥ ಸಾರಥಿಯನ್ನು ಪಡೆದಿದ್ದಾನೆ. ಅಲ್ಲಿ ಕೃಷ್ಣ ಹೆಚ್ಚು, ಅರ್ಜುನ ಹೆಚ್ಚು? ಹೇಳು ದುರ್ಯೋಧನ, ಕೇಳು ಮಾತೇನು? ಕೃಷ್ಣನೇ ಹೆಚ್ಚು. ಅದೇ ರೀತಿ ನೀನು ಹೆಚ್ಚು, ಕರ್ಣನಕ್ಕಿಂತ ಶ್ರೇಷ್ಠ ಸಾರಥಿ ಆಗು. ಶಲ್ಯ ಮಾತಿನಲ್ಲಿ ಸಿಕ್ಕಿಬಿದ್ದ. ಕರ್ಣ ಒಬ್ಬೇಕಲ್ಲ? ಇಲ್ಲ, ಕರ್ಣನೇ ಹೇಳಿದ್ದಾನೆ. ಆಗ ಕರ್ಣನ ಅಗತಿಕತೆಯನ್ನು ಶಲ್ಯ ಗುರುತಿಸಿದ. ಆದರೂ ಕೂಡ
ನಾನು ಸಾರಥಿ, ಅವನು ನಿಜವಾದ ಸಾರಥಿ ಆಗಬೇಕು. ಸೂತಪುತ್ರ, ಅವರ ಕೆಲಸ ರಥ ನಡೆಸೋದು. ದುರ್ಯೋಧನ ಹೇಳ್ತಾನೆ, ಸಾರಥಿ ಆದರೆ ಮರ್ಯಾದೆಗೆ ಕಡಿಮೆ ಅಂತ ತಿಳ್ಕೊಂಡಂತೇಳಿ ಯಾಕೆ ತಿಳಿದುಕೊಳ್ತೀಯ ಮಾವ? ಕೃಷ್ಣನಿಗೆ ಅರ್ಜುನ ಸಾರಥಿ ಆಗಿಲ್ಲೇನು? ತ್ರಿಪುರಾಸುರನ್ನು ಕೊಲ್ತಕ್ಕಂಥ ಸಂದರ್ಭದಲ್ಲಿ ರುದ್ರದೇವರ ರಥಕ್ಕೆ ಸಾರಥಿ ಬ್ರಹ್ಮ ಆಗಿರಲಿಲ್ಲೇನು? ರುದ್ರದೇವರಿಗಿಂತ ಶ್ರೇಷ್ಠನಾದ ಚತುರ್ಮುಖ ಬ್ರಹ್ಮವನ್ನು ಸಾರಥಿ ಆಗಿದ್ದಿಲ್ಲೇನು? ರುದ್ರದೇವರು ತ್ರಿಪುರಾಸುರನ್ನು ಸಂಹಾರ ಮಾಡುವಾಗ ಬಾಣದ ತುದಿಯಲ್ಲಿ ತಾನೇ ನಿಂತುಕೊಂಡು ತ್ರಿಪುರನ್ನು ಸಂಹಾರ ಮಾಡಿದ ವಿಷ್ಣು ಶಿವನಿಗಿಂತ ಕಡಿಮೆ ಏನು? ಸಾರಥಿ ಅಂದರೆ ಮಾರ್ಗದರ್ಶಕ. ಅಂಥ ಒಂದು ಅದ್ಭುತವಾದ ಸ್ಥಾನ ನನಗೆ. ಶಲ್ಯ ದುರ್ಯೋಧನ ತನ್ನನ್ನು ಕೃಷ್ಣ ಸಮ ಅಂತ ತಿಳ್ಕೊಂಡು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವನಿಗೆ ಸ್ವಲ್ಪ ಅಹಂಕಾರ ಬಂದು, ನಾನು ಕೃಷ್ಣ, ಅವನ ಅರ್ಜುನ, ನಡಿ ಯುದ್ಧ ಮಾಡೋಣ. ಆದರೆ ಹೇಳಿದ ಒಂದೇ ಮಾತು, ನನಗೆ ಕರ್ಣ ಏನಾದರೂ ಅಪಮಾನ ಮಾಡಿದರೆ ಆ ಕ್ಷಣಕ್ಕೆ ನಾನು ಬಿಟ್ಬಿಡ್ತೇನೆ. ಆದಮೇಲೆ ಆನಂತರ ನನಗೇನು ಹೇಳ್ಬೇಕಿರಬೇಡ. ಅವನು ಆತ್ಮ ಪ್ರಶಂಸನೆ ಮಾಡಿಕೊಂಡು ನಾನು ಏನಾದರೂ ಹೀಯಾಳಿಸಿದ್ರೆ ಆನಂತರ ಅವನು ಬಿಟ್ಟ ಆನಂತರ ಅನ್ಬೇಡ ಅಂತ ತಿಳ್ಕೊಂಡಂತೆ. ಇಲ್ಲ ಅವನಿಗೆ ಹೇಳ್ತೇನೆ ನಾನು ಅಂತ. ಶಲ್ಯ ಒಪ್ಪಿಕೊಂಡಿದ್ದಾರೆ. 17ನೇ ದಿನದ ಯುದ್ಧ ಪ್ರಾರಂಭ. ಕೆಲವು ಪೂರ್ವ ಪಕ್ಷದ ಶ್ರುತಿಗಳನ್ನು ಖಂಡನ ಮಾಡೋದು ಮಾತ್ರ ಬಾಕಿ ಉಳಿದಿದೆ. ಮಾಯಾವಾದ, ಶೂನ್ಯವಾದ, ವಿವರ್ತವಾದ, ಪರಿಣಾಮವಾದ, ಅಹಂ ಬ್ರಹ್ಮಾಸ್ಮಿ ಏಕಮೇವಾದ್ವಿತೀಯಂ ಎಲ್ಲ ಪೂರ್ವಪಕ್ಷವನ್ನು ಖಂಡನ ಮಾಡಿದಂತೆ ಕೌರವರಲ್ಲಿರ್ತಕ್ಕಂಥ ಹೆಚ್ಚಿನ ಜನರೆಲ್ಲರೂ ಕೂಡ ಮೃತರಾಗಿದ್ದಾರೆ. ಕರ್ಣ ಶಲ್ಯರ ರಥ ನಡೆದಿದೆ. ಕರ್ಣ ಹೇಳ್ತಾನೆ, ಏ ಶಲ್ಯ, ಅರ್ಜುನನ ಕಡೆಗೆ ನನ್ನ ರಥನ ಕರೆದುಕೊಂಡು ಹೋಗು. ಇವತ್ತು ಅರ್ಜುನನನ್ನು ಮುಗಿಸಿ ಯುದ್ಧವನ್ನು ಮುಗಿಸ್ಬಿಡ್ತಾನೆ. ಶಲ್ಯ ಅಂತಾನೆ, ಸಾಯ್ಲಿಕ್ಕೆ ಹೋಗ್ಬೇಡ, ನಾನು ಸಾರಥಿಯಾಗಿದ್ದೀನಿ, ಪ್ರಾಣ ಉಳಿಸ್ತೀನಿ. ಅರ್ಜುನ ಬಿಟ್ಟು ಬೇರೆ ಕಡೆ ಯುದ್ಧ ಮಾಡು. ಅರ್ಜುನ್ ಎದುರಿಗೆ ಹೋಗೋದು ಅಂತ ತಿಳ್ಕೊಂಡು ಮೃತ್ಯುನ ಎದುರಿಗೆ ಹೋದಂತೆ. ಅವನ ಎದುರು ನೀ ಏನಲ್ಲೋ ಕರ್ಣ, ನೀ ಕರ್ಣಕೊಂಡಲ ಶಕ್ತಿ ಆಯುಧ ಎಲ್ಲ ಕಳೆದುಕೊಂಡು ಅದ್ರ ಜೊತೆಗೆ ನಿನ್ನ ಮೇಲೆ ಸ್ಪರ್ಧೆಯಿಂದ ಯುದ್ಧ ಮಾಡಿದರೆ ಎಲ್ಲವನ್ನು ಮರಿತಿ ಅಂತನೂ ಗುರುಶಾಪ ಬೇರೆ ಇದೆ. ಯೋಗ್ಯ ವೇಳೆಯಲ್ಲಿ ನಿನ್ನ ರಥ ಭೂಮಿ ತಾನು ನುಂಗ್ತದೆ ಅಂತಿಕೊಂಡಂತನೂ ಇನ್ನೊಂದು ಶಾಪವೂ ಕೂಡ ಇದೆ. ಇಷ್ಟೆಲ್ಲ ಶಾಪದಿಂದ ಮುಖ್ಯ ಅಸ್ತ್ರಗಳಿಂದ ಹೀನನಾದ ನೀನು ಅರ್ಜುನ್ ಜೊತೆಗೆ ಏನು ಯುದ್ಧ ಮಾಡ್ತೀಯೋ? ಕರ್ಣಗೆ ಅಪಮಾನವಾದಂತೆ ಆಯಿತು. ಕರ್ಣನ ಸ್ವಭಾವ ಹೊಗಳಿದಂತೆ ಅವನ ಶಕ್ತಿ ಹೆಚ್ಚಾಗ್ತಾ ಇತ್ತು, ತೆಗಳಿದಂತೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಹೆಚ್ಚಾಗ್ತಾ ಇತ್ತು. ಈ ಕಡೆಗೆ ಅರ್ಜುನ ಹೊಗಳಿದರೆ ಅವನ ಶಕ್ತಿ ಕಡಿಮೆ ಆಗ್ತಿತ್ತು, ಬೈದರೆ ಉತ್ಸಾಹದಿಂದ ಯುದ್ಧ ಮಾಡ್ತಿದ್ದ. ಇಬ್ಬರು ಉಲ್ಟಾ ಸ್ವಭಾವ. ಆ ಕಾಲದಲ್ಲಿ ಕರ್ಣ ಹೇಗೋ ಸಹನ ಮಾಡಿಕೊಂಡಿದ್ದಾನೆ. ನಡಿ ಅರ್ಜುನ ಹತ್ರ ಹೋಗೋಣ ಅಂತ ತಿಳ್ಕೊಂಡಂತೇಳಿ ಶಲ್ಯನಿಗೆ ನೆನಪಾಯಿತು,
ದುರ್ಯೋಧನ ಮೋಸದಿಂದ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದವನು ನಾನು, ನನ್ನ ಅನ್ನ ಉಂಡಿದ್ದೆ ಅಂತಂದಾಗ ನಿನ್ನ ಅಣ್ಣರಣ್ಣದಲ್ಲಿ ತಿನ್ನಿಸೋದಕ್ಕೋಸ್ಕರ ನಿನ್ನ ಪಕ್ಷಕ್ಕೆ ಬರ್ತೇನೆ, ಆದರೂ ಪಾಂಡವರನ್ನು ಭೇಟಿಯಾಗಿ ಬರ್ತೇನೆ ಅಂತಂದಾಗ ಆಗ ಪಾಂಡವರು ಶಲ್ಯನಿಗೆ ಹೇಳಿದರು, ಸರಿಯಾದ ವೇಳೆಯಲ್ಲಿ ಕರ್ಣನ ತೇಜೋವಧೆಯನ್ನು ಮಾಡಿದರೆ ಅವನನ್ನು ಸೋಲಿಸ್ಲಿಕ್ಕೆ ಸುಲಭವಾಗ್ತದೆ, ಅದನ್ನು ಸಹಾಯ ನಮಗೆ ಮಾಡು ಅಂತ ತಿಳ್ಕೊಂಡಂತೆ. ಶಲ್ಯನಿಗೆ ತನ್ನ ಮಾತು ನೆನಪಾಯ್ತು, ಕರ್ಣ, ಅರ್ಜುನ್ ಎದುರು ಕರ್ಕೊಂಡೋಗಿ ಅರ್ಜುನ್ ಎದುರು ಕರ್ಕೊಂಡು ಹೋಗ್ತಂತೆಯಲ್ಲ, ಇಲ್ಲಿ ತನಕ ಅರ್ಜುನ ಕಡೆಯಿಂದ ಎಷ್ಟು ಸಲ ಸೋತಿಲ್ಲ ನೀನು? ಅವತ್ತು ಗಂಧರ್ವರು ದುರ್ಯೋಧನನನ್ನು ಸೆರೆ ಹಿಡಿದಾಗ ಯುದ್ಧ ಮಾಡಲಿಕ್ಕಾಗಲಿಲ್ಲ, ಹಿಡಿತಂತ ಓಡಿ ಬಂದೆಲ್ಲ. ಆಗ ಅವರನ್ನು ಎದುರಿಸಿದವನು ಅರ್ಜುನ ಅಲ್ಲೇನ? ಅವನ ಹತ್ರ ಪಾಶುಪತಾಸ್ತ್ರ ಇದೆ. ಉತ್ತರ ಗುರುಗ್ರಹಣ ಕಾಲದಲ್ಲಿ ನೀವೆಲ್ಲರನ್ನೂ ಅರ್ಜುನ ಒಬ್ಬನೇ ಸೋಲಿಸಲಿಲ್ಲೇನು? ನೆನಪೋದ್ಯಾ? ಕರ್ಣ ನೆನಪಿದೆಯಾ? ಒಳಚಡ್ಡಿ ಬಿಟ್ಟರೆ ಎಲ್ಲ ಬಟ್ಟೆಗಳನ್ನು ಉತ್ತರ ಕುಮಾರ್ ಹಾಕ್ಕೊಂಡು ಹೋಗಿದ್ದ, ನಾಚಿಕೆಯಿಂದ ಮೈ ಮುಚ್ಕೊಂಡು ಬಂದೆಯಲ್ಲ, ನೆನಪಿದೆಯಾ? ಬೇರೆ ಕಡೆ ಕರ್ಕೊಂಡು ಹೋಗೋದ್ರೆ ಕರ್ಕೊಂಡು ಹೋಗ್ತೇನೆ. ತನ್ನ ಮಾತು ಹೇಳದೇ ಇರುವ ಕರ್ಣನಿಗೆ ಭಾಳ ಸಿಟ್ಟು ಬಂತು. ಹೇಗೋ ಸಹನೆ ಮಾಡ್ಕೊಂಡಿದ್ದಾನೆ. ಈ ಸಲ ಏನೋ ಅದ್ರಾದ್ರೂ ಕೂಡ ಬಾಯಿ ಮುಚ್ಕೊಂಡಿದ್ದಾನೆ. ಒಳ್ಳೆ ಸಾರಥಿ ಬೇಕಲ್ಲ ಅಂತ. ಆನಂತರ ಸೈನ್ಯದಲ್ಲಿ ಸಿಕ್ಕವ್ರಿಗೆ ಹೇಳ್ತಾನೆ, ಅರ್ಜುನ ಯಾವ ಕಡೆಗಿದ್ದಾನೆ ನನಗೆ ಅದಕ್ಕೂ ತೋರಿಸಿ, ಯಾರು ತೋರಿಸ್ತೀರಿ ನಿಮಗೆ ಇಷ್ಟು ಹಣ ಕೊಡ್ತೇನೆ, ಇಷ್ಟು ಬಂಗಾರ ಕೊಡ್ತೇನೆ, ಇಷ್ಟು ಬೆಳ್ಳಿ ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಅರ್ಜುನನ್ನು ಯಾರು ತೋರಿಸ್ತಾರೆ ತೋರಿಸಿ, ಇವತ್ತು ಅರ್ಜುನ್ ಮುಗಿಸ್ತೇನೆ ಅಂತ ತಿಳ್ಕೊಂಡಂತೆ. ಕರ್ಣನ ಉತ್ಸಾಹ ನೋಡಿ ದುರ್ಯೋಧನಿಗೆ ಸಂತೋಷವೇ ಸಂತೋಷ. ಆ ಸಂದರ್ಭದಲ್ಲಿ ಆಗ ಶಲ್ಯ ಹೇಳ್ತಾನೆ, ಕರ್ಣ, ಹಣ ಕೊಟ್ಟು ಕರ್ಣನ ಎದುರಿಗೆ ಹೋದ್ರೆ ಅರ್ಜುನಿಗೆ ಹೋದರೆ ಉಳಿತೆ ಅಂತ ತಿಳ್ಕೊಂಡಿದ್ಯಾ? ಸುಮ್ಮನೆ ಹಾಳ್ಕೊಂಡು ಮಾಡಬೇಡ. ಕೃಷ್ಣ ಅರ್ಜುನರು ಜಗತ್ತನ್ನು ವಿನಾಶ ಮಾಡ್ತಕ್ಕಂಥ ಒಂದು ಅಗ್ನಿಗಳು ಅಂತ ತಿಳಿದುಕೋ. ಅಲ್ಲಿ ಹೋಗಿ ಅಗ್ನಿಯಲ್ಲಿ ಬಿದ್ದು ಹೇಗೆ ದೀಪದ ಹುಳ ತಾನೇ ಬೆಂಕಿಯನ್ನು ತಿನ್ನಲಿಕ್ಕೆ ಹೋಗಿ ತಾನೇ ಮೈ ಸುಟ್ಕೊಂಡು ಸತ್ತು ಹೋಗ್ತದೆ, ಹಾಗೆ ಅವ್ರು ಸಾಯೋದಕ್ಕೋಸ್ಕರ ಅಲ್ಲಿ ಹೋಗಬೇಡೋ. ಸೇನಾಪತಿಯಾಗಿದ್ದು ಬೇರೆ ಕಡೆಗೆ ಸಾಕಷ್ಟು ಸೈನ್ಯವನ್ನು ನಾಶಪಡಿಸ್ ನಡಿ. ಆದರೆ ಈ ಸಲ ಈ ಮಾತಿನಿಂದ ಕರ್ಣನಿಗೂ ಸಿಟ್ಟು ಬಂತು. ಕರ್ಣ ಹೇಳ್ತಾನೆ, ಯಾಕೋ ಸಾರಥಿಯಾಗಿ ಉತ್ಸಾಹ ಕೊಡೋದು ಬಿಟ್ಟು ಹೆದರಿಸ್ತಾ ಇದ್ದೀಯ? ನಾ ಏನು ಕಡಿಮೆ ಅಂತ ತಿಳ್ಕೊಂಡಂತೆ ಮಾತನಾಡ್ತಾ ಇದ್ದೆ ನೀನು. ಇನ್ನೊಮ್ಮೆ ಖಬರ್ದಾರ, ನಾನು ಎದುರಿಗೆ ಅರ್ಜುನ್ ಹೊಗಳ್ಬೇಡ, ಹೇಳ್ದಲ್ಲಿ ಕರ್ಕೊಂಡೋಗು. ಶಲ್ಯ ಅಂತಾನೆ, ನಾನು ರಥ ನಡೆಸ್ತಿದ್ದೇನೆ, ಅಲ್ಲಿ ಹೋಗಿ ಸಾಯಬೇಡ ಅಂತ ಅನ್ನೋದು ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದೇನೆ, ಇದ್ದ ಸತ್ಯ ಹೇಳಿದ್ದೇನೆ, ಅದಕ್ಕೆ ಯಾಕೆ ಸಿಟ್ಟಿಗೆ ಬರಬೇಕು? ಆದರೆ ನಿನ್ನ ಎಲ್ಲ ಮಾತು ಕೇಳಬೇಕು ಅಂತ ಅಂದೇನು? ಅರ್ಜುನ ಹೇಳಿದಂತೆ ಕೃಷ್ಣ ರಥ ನಡೆಸ್ತಾನೇನು? ಕೃಷ್ಣ ಕರೆದುಕೊಂಡು ಹೋದಲ್ಲಿ ಅರ್ಜುನ ಯುದ್ಧ ಮಾಡ್ತಾನೆ, ಹಾಗೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತೇನೆ ಯುದ್ಧ ಮಾಡು. ಆಗ ಕರ್ಣನ ಸಿಟ್ಟು ನೆತ್ತಿಗೇರಿದೆ. ಆ ಕಾಲಕ್ಕೆ ಬೈತಾ ಇದ್ದಾನೆ, ನಿನ್ನ ಜಾತಿನೇ ಹೀಗಿದೆನೋ ಶಲ್ಯ, ನೀವು ನಾರ್ತ್ ಈಸ್ಟ್ನವರು, ಇನ್ನೂ ಆದಿಮಾನವರಂತೆ ಇದ್ದೀರಿ, ನಿಮ್ಮಲ್ಲಿ ನೀತಿ ಧರ್ಮ ಯಾವುದೂ ಇಲ್ಲ. ನಿಮ್ಮ ಕಡೆಯಲ್ಲೆಲ್ಲ ಹೆಣ್ಮಕ್ಳು ಒಂದು ಕುಟುಂಬಕ್ಕೆ 4-5 ಅಣ್ಣ ತಮ್ಮಂದಿರಿಗೆ ಒಬ್ಬಳೇ ಹೆಣ್ಮಗಳು ಹೆಂಡ್ತಿ ಇರ್ತಾಳೆ. ನೀತಿ ನಿಯಮ ಇಲ್ಲ, ಸರಿ ಕುಡಿತೀರಿ, ಅದು ಮಾಡ್ತಾರೆ ಇದು ಮಾಡ್ತೀರಿ ಅಂತ ಬೈಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. 100 ಜನ ಕೃಷ್ಣ ಬರಲಿ, 1000 ಜನ ಅರ್ಜುನ ಬರಲಿ, ನಾನು ಅವರನ್ನು ಸೋಲಿಸ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಕರ್ಣ ದೊಡ್ಡಸ್ತಕ್ಕೆ ಹೇಳ್ತಾ ಪ್ರಾರಂಭ ಮಾಡಿದ್ದಾನೆ. ವಾಸುದೇವ ಸಹಸ್ರಂ ವಾ ಫಾಲ್ಗುನಾನಾಂ ಶತಾನಿ ವಾ
1000 ಕೃಷ್ಣ ಬರಲಿ, 100 ಅರ್ಜುನ ಬರಲಿ, ಅಹಮೇಕೋ, ನಾನು ಒಬ್ಬನೇ ಅವರನ್ನು ಸಂಹಾರ ಮಾಡ್ತೇನೆ. ನೀನು ಸುಮ್ಮನೆ ಮಾತನಾಡಬೇಡ, ಬಾಯಿ ಮುಚ್ಚಿಕೊಂಡು ರಥ ತೆಗೆದುಕೊಂಡು ನಡಿ. ನೀವೆಲ್ಲರೂ ನಿರುಪಯುಕ್ತವಾಗಿರ್ತಕ್ಕಂಥ ವ್ಯಕ್ತಿಗಳು, ಧರ್ಮದ್ರೋಹಿಗಳು, ಗುಡುಗಾಡು ಜನ. ನಿಯಮ ಇಲ್ಲ, ನೀತಿ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ. ಶಲ್ಯನಿಗೂ ಸಿಟ್ಟು ಬರ್ತಾ ಇದೆ. ಶಲ್ಯ ಹೇಳ್ದ, ಯಾಕಂದರೆ ನಾರ್ತ್ ಈಸ್ಟಿನ ಕಿರಾತರಂತೆ ಇರ್ತಕ್ಕಂಥ ಕೇವಲ ಕಾಡು ಜನ, ಅವರು ಬೇಕಾದಷ್ಟು ಕುಡಿತಾ ಇದ್ರು, ಬೇಕಾದ ಏನು ತಿಂತಾಯಿದ್ರು, ಎಲ್ಲವನ್ನು ಮಾಡ್ತಾಯಿದ್ರು. ಸುವೀರಕಾಯಾಚಮಾನ ಮದ್ರಿಕಾ ಕರ್ಷತಿ ಸ್ವಚೌ, ಅನೇಕ ಥರದ ಹೆಣ್ಣವನ್ನು ನೀವು ಕುಡಿತೀರಿ, ಏನು ಬೇಕಾದ ಮಾತನಾಡ್ತೀರಿ. ಹೆಣ್ಮಕ್ಕಳೆಲ್ಲರೂ ಬಹಳ ಕಾಮಿನಿಯರು, ನಿಮ್ಮ ಕಡೆಗೆ ಮೌಶ್ಚಲ್ಯರು, ಯಾರು ಬೇಕಾದ ಗಂಡನ ಜೊತೆ ಹೋಗ್ತಕ್ಕಂಥವರು. ಹಾಗೆ ಹೀಗೆ ಅಂತಿಕೊಂಡಂತ ಹೇಳಿ ಮುದಲಿಸಿದ್ದಾನೆ. ಆಗ ಶಲ್ಯನು ಹೇಳ್ತಾನೆ, ನೀ ಏನು ನಿಮ್ಮ ಅಂಗರಾಜ್ಯದಲ್ಲಿ ಎಲ್ಲರೂ ಸುಳ್ಳಾಡೋರು, ನಿಮ್ಮ ರಾಜ್ಯದಲ್ಲಿಯೂ ಕೂಡ ಎಲ್ಲರೂ ವಿಷಯ ಲಂಪಟರಿದ್ದಾರೆ. ಕರ್ಣ, ನಿನ್ನ ಹತ್ರ ಏನಿದೆ ಅಂತ ತಿಳ್ಕೊಂಡಿದ್ದೆ? ಶಕ್ತ್ಯಸ್ತ್ರವನ್ನು ಕಳೆದುಕೊಂಡೆ, ಕರ್ಣಕುಂಡಲ ಕಳೆದುಕೊಂಡೆ, ಕವಚ ಕಳೆದುಕೊಂಡೆ, ನಿನ್ನ ಶಾಪಗ್ರಸ್ತ ಪರಶುರಾಮ ಮೋಸ ಮಾಡಿದ್ರಿಂದ, ಸ್ಪರ್ಧೆಯಿಂದ ಯುದ್ಧ ಮಾಡಿದ್ರೆ ಎಲ್ಲ ಶಸ್ತ್ರ ಮರೆತು ಹೋಗ್ತೆ ಅಂತ ತಿಳ್ಕೊಂಡಂಥ ಶಾಪ ಇದೆ. ಶಬ್ದವೇದಿ ಬಾಣದಿಂದ ಗೋವನ್ನು ಕೊಂದದ್ರಿಂದಾಗಿ ಆ ಋಷಿಯ ಶಾಪವೂ ಕೂಡ ಇದೆ. ನಿನ್ನ ರಥ ನೆಲದಲ್ಲಿ ಸಿಕ್ಕಿಬೀಳ್ತದೆ ಅಂತ ತಿಳ್ಕೊಂಡಂತೇಳಿ, ನೀ ಅಲ್ಲಿ ಹುಟ್ಟಿದ್ಯೋ, ಯಾರಿಗೆ ಹುಟ್ಟಿದ್ಯೋ, ಜಾತಿ ಕೋತಿ ಏನಿಲ್ಲ, ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ ಅವರಿಬ್ಬರಲ್ಲಿ ನಡೆದಾಗ, ಈ ಕಡೆಗೆ ಪಾಂಡವರ ಸೈನಿಕರು ಈ ಸಾರಥಿಯವರು ನೋಡಿ ನಗ್ತಾ ನಿಂತ್ಕೊಂಡಿದ್ದಾರೆ. ದುರ್ಯೋಧನ ದೂರದಿಂದ ನೋಡಿ ಓಡಿ ಬರ್ತಾನೆ, ಇಬ್ಬರು ಕೈ ಜೋಡಿಸ್ತಾನೆ. ಯುದ್ಧಾರಂಭದಲ್ಲಿ ನೀವು ಹೀಗೆ ಜಗಳಾಡಿದರೆ ಹೇಗೆ? ನನ್ನ ಪಕ್ಷಕ್ಕೆ ನೀವು ಹೇಗೆ, ಯಾವ ರೀತಿಯಾಗಿರ್ತಕ್ಕಂಥ ನೀವು ಸಹಾಯ ಮಾಡಲಿಕ್ಕಾಗ್ತದೆ? ಜಗಳಾಡಬೇಡಿ, ನಡೀರಿ, ಯುದ್ಧ ಮಾಡಿರಿ, ನನಗೋಸ್ಕರ ಮಾಡಿರಿ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಕೇಳಿಕೊಂಡಾಗ ಯುದ್ಧ ಪ್ರಾರಂಭವಾಗಿದೆ. ಕರ್ಣ 25 ಜನ ಪಾಂಚಾಲರನ್ನು ಕೊಂದಿದ್ದಾನೆ. ಪ್ರಬದ್ಧಕರು ಅಂತಕ್ಕಂಥ ಸೈನ್ಯ ಸಮೂಹವನ್ನು ನಾಶಪಡಿಸಿದ್ದಾನೆ. ಭೀಮಸೇನ ಕರ್ಣನ ಮಗನನ್ನು ಭಾನುಸೇನ ಅಂತೇಳಿ ಅವನ ಕಣ್ಣೆದುರಿಗೆ ಕೊಂದು ಹಾಕಿದ್ದಾನೆ. ಧರ್ಮರಾಜನಿಗೂ ಕರ್ಣನಿಗೂ ಭೀಕರವಾದಂಥ ಯುದ್ಧವಾಗಿದೆ. ಕೊನೆಗೆ ಧರ್ಮರಾಜ ಕರ್ಣನ ಕೈಯಲ್ಲಿ ಸೋತಿದ್ದಾನೆ. ಅವನ ರಥ ಮುರಿದೋಗಿದೆ, ಸಾರಥಿ ಸತ್ತೋಗಿದ್ದಾನೆ. ಧರ್ಮರಾಜ ನೆಲದಲ್ಲಿ ಬಿತ್ಕೊಂಡು ಕೈ ಮೇಲೆ ಎತ್ತಿದ್ದಾನೆ. ಹಾಗೆ ಕರ್ಣ ಅವನ ಕೈಯಿಂದ, ಶಲ್ಯನ ಕೈಯಿಂದ ಚಾಬುಕಲ್ಲಿ ತೆಗೆದುಕೊಂಡು ಧರ್ಮರಾಜನ ಕೊರಳಿಗೆ ಹಾಕಿ, ಈಗ ಸದ್ಯ ನಿನ್ನ ಕೊಂದು ಯುದ್ಧ ಮುಗಿಸ್ಬೋದು, ಯಾರಿಗೋ ಮಾತು ಕೊಟ್ಟಿದ್ದೇನೆ, ಅರ್ಜುನ್ ಬಿಟ್ಟು ಯಾರು ಕೊಲ್ಲೋದಿಲ್ಲ, ಹೋಗ್ ಅಂಥೇಳಿ ಅಪಮಾನಿತನನ್ನು ಮಾಡಿ ಧರ್ಮರಾಜನ ಓಡಿಸಿದ್ದಾನೆ. ಧರ್ಮರಾಜ ಗಾಯಗೊಂಡು ಶಿಬಿರಕ್ಕೆ ಬಂದಿದ್ದಾನೆ. ಸೋತ ಅಪಮಾನ ಬೇರೆ. ಬಂದಾಕ್ಷಣಕ್ಕೇನೆ ಆ ಕಾಲಕ್ಕೆ ಅವನು ಭೀಮಸೇನಿಗೆ ಹೇಳಿ ಕಳಿಸಿದ್ದಾನೆ, ಭೀಮಸೇನ ಯುದ್ಧ ಇಲ್ಲಿಗೆ ಸಾಕು, ಸೋತೋಗಿದ್ದೇನೆ, ಆಯ್ತು, ನಮ್ಮ ಪಕ್ಷ ಸೋತೋಯ್ತು, ಅವರೇ ಗೆದ್ದಿದ್ದಾರೆ.
ಇಷ್ಟು ಅಪಮಾನಿತನಾಗಿ ಜೀವಿತ ಇರಬೇಕೇನು? ಧರ್ಮರಾಜ ಬಹಳ ಮಾನಸಿಕ ಆಘಾತಕ್ಕೊಳಗಿದ್ದಾನೆ ಅಂತ ಸುದ್ದಿ ತಿಳಿದು ಕೃಷ್ಣಾರ್ಜುನರು ಬರ್ತಾರೆ. ಆಗ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ಅಣ್ಣ ಕರ್ಣನಿಂದ ಸೋತೇನೆ ಅಂತ ಬೇಡ, ಆ ಕರ್ಣನನ್ನು ಕೊಲ್ಲದೆ ಹೊರತು ನಾನು ಶಿಬಿರಕ್ಕೆ ವಾಪಸ್ ಬರೋದಿಲ್ಲ, ಪ್ರತಿಜ್ಞೆ ಮಾಡ್ತೇನೆ, ವಿಶ್ರಾಂತಿ ತೆಗೆದುಕೊಂಡು ಅಂತ ಹೇಳಿದ. ಧರ್ಮರಾಜ ಹೇಳ್ತಾನೆ, ಪ್ರತಿಜ್ಞೆ ಮಾಡಿದ್ದೆ ಕರ್ಣ, ಕೊಲ್ಲದೆ ಶಿಬಿರಕ್ಕೆ ಬರಬೇಡ ಅಂತ ತಿಳ್ಕೊಂಡು ಅಂತೇಳಿ. ಕೃಷ್ಣಾರ್ಜುನರು ಭೀಮೆ ಎಲ್ಲ ಬಂದಿದ್ದಾರೆ. ಘನಘೋರವಾಗಿರ್ತಕ್ಕಂಥ ಯುದ್ಧ ಪ್ರಾರಂಭವಾಗಿದೆ. ಕೌರವರ ಸೈನ್ಯದ ಪರಾಜಯ ಕಂಡು ದುರ್ಯೋಧನ ಬಂದು ಹೇಳ್ತಾನೆ, ಕರ್ಣ, ನಿನ್ನ ಹತ್ರ ಇರ್ತಕ್ಕಂಥ ಪರಶುರಾಮ ದೇವರು ಕೊಟ್ಟ ಅಸ್ತ್ರವನ್ನು ಬಿಡು, ಭಾರ್ಗವಾಸ್ತ್ರ. ಕರ್ಣ ಹೇಳ್ತಾನೆ, ಶಕ್ತ್ಯಸ್ತ್ರ ಭಾರ್ಗವಾಸ್ತ್ರ ಅರ್ಜುನಿಗೋಸ್ಕರ ಇಟ್ಕೊಂಡಿದ್ದೇನೆ, ಈಗ ನಾವು ಉಳಿದ ಸಾಕು, ಏನು ಮಾಡ್ತೀವಿ, ಮೊದಲು ಭಾರ್ಗವಾಸ್ತ್ರ ಬಿಡು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾನೆ. ಪರಶುರಾಮ ದೇವರ ಹೆಸರಿನಿಂದ ಇರ್ತಕ್ಕಂಥ ಅಸ್ತ್ರ ಅದು ಪಾಂಡವರಲ್ಲಿ ಹೆಚ್ಚಿನ ಸೈನ್ಯವನ್ನು ಸುಟ್ಟಾಕಿಬಿಟ್ಟಿದೆ. ಆ ಕಾಲದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ, ವಿಶೇಷವಾದ ರೀತಿಯಿಂದ ಯುದ್ಧ ಮಾಡು, ನಡಿ. ಆಗ ಅರ್ಜುನ ಹೇಳ್ತಾನೆ, ಇಲ್ಲ, ಯುದ್ಧ ಭೂಮಿಗೆ ಅಣ್ಣ ಇನ್ನೂ ತಿರುಗಿ ಬರಲಿಲ್ಲ, ಏನಾಯ್ತೋ ಯಾರಿಗೆ ಗೊತ್ತು, ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ? ಕೃಷ್ಣ ಹೇಳ್ತಾನೆ, ಏನಾಗಿಲ್ಲಪ್ಪ, ನಿನ್ನ ಅಣ್ಣನಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಸುದ್ದಿ ಎಲ್ಲ ಕಡೆ ಹರಡ್ತಿತ್ತು, ಗಾಯಗೊಂಡಿದ್ದಾನೆ, ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾನೆ ಶಿಬಿರದಲ್ಲಿ. ಅರ್ಜುನ ಹೇಳ್ತಾನೆ, ಅಣ್ಣ ಏಕೋ ಅವನನ್ನು ನೋಡಿ ಮಾತನಾಡಿ ಸಮಾಧಾನ ಮಾಡಿದ್ರೆ ನನಗೆ ಯಾಕೋ ಉತ್ಸಾಹ ಬರೋಲ್ತು. ಅಷ್ಟರಲ್ಲಿ ಭೀಮ ಬಂದ. ಅರ್ಜುನ ಹೇಳ್ತಾನೆ, ಭೀಮ ಹೋಗಿ ಶಿಬಿರಕ್ಕೆ ನೋಡ್ಕೊಂಡು ಅಣ್ಣ ಸರಿ ಇದ್ದಾನೇನು ಅಂತ ತಿಳ್ಕೊಂಡ. ಭೀಮ ಹೇಳ್ದ, ಯುದ್ಧ ಭೂಮಿಗೆ ಬಂದ ಮೇಲೆ ಬೆನ್ನು ತೋರಿಸಿ ಹೋಗೋದು ನನ್ನ ಧರ್ಮ ಅಲ್ಲ, ಕ್ಷತ್ರಿಯ ಧರ್ಮ ಅಲ್ಲ. ಇವತ್ತಿನ ಸಾಯಂಕಾಲ ಆದಮೇಲೆ ಯುದ್ಧ ಮುಗಿದ ಮೇಲೆ ಬೇಕಾದ್ರೆ ಹೋಗಿ ಮುಡ್ತೆ. ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ, ಸಮಾಧಾನ ಇಲ್ಲ. ಧರ್ಮರಾಜನ ಮೇಲೆ ಬಹಳ ಪ್ರೀತಿ. ಆ ಪ್ರೀತಿಯ ಸಂದರ್ಭದಲ್ಲಿ ತಾನು ಹೇಳಿದ ಮಾತು ಮರೆತಿದ್ದಾನೆ, ಕರ್ಣನನ್ನು ಕೊಲ್ಲದೆ ನಾನು ಶಿಬಿರಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಮತ್ತೊಂದು 2 ತಾಸು ಯುದ್ಧ ಮಾಡಿದ್ರು ಕೂಡ ಮಠ ಮಧ್ಯಾಹ್ನ ಅರ್ಜುನಿಗೆ ತಡಿಲಿಕ್ಕಾಗಲಿಲ್ಲ. ಕೃಷ್ಣ, ಶಿಬಿರಕ್ಕೆ ನಡೆಯೋ. ಕೃಷ್ಣ ಹೇಳ್ತಾನೆ, ನೋಡಪ್ಪ, ನಾ ಸಾರಥಿ, ಎಲ್ಲಿ ಹೋಗುವಂತ ಎಲ್ಲಿ ಹೋಗ್ತೀನಿ, ಪ್ರತಿಜ್ಞೆ ಮಾಡಿದ್ದೆ ನೆನಪಿರಲಿ. ಹಾಗೆ ನೀನು ಹೋದರೆ ನಿನಗೂ ಧರ್ಮರಾಜನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾ ಜವಾಬ್ದಾರನಲ್ಲ ಅಂತ. ಆ ಕಾಲದಲ್ಲಿ ಅರ್ಜುನ ಹೇಳ್ತಾನೆ, ಇಲ್ಲ ನಡಿ ಕೃಷ್ಣ, ಹೋಗೋಣ ಅಂತ ತಿಳ್ಕೊಂಡಂತೆ. ಅರ್ಜುನ ಕೃಷ್ಣರು ಶಿಬಿರಕ್ಕೆ ಬರ್ತಾರೆ. ಅಲ್ಲಿ ಮುಂದೆ ಏನಾಯಿತು ಅಂತ ತಿಳ್ಕೊಂಡಂತ ಅನ್ನೋದನ್ನು ವಿಚಾರವನ್ನು ನಾವು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈಗಾಗಲೇ 1 ಗಂಟೆ ಮೀರಿದೆ. ಪಾಂಡವರ ಪಕ್ಷದ ಭೀಮಸೇನ ಅದ್ಭುತವಾದ ಪರಾಕ್ರಮ ತೋರಿಸ್ತಾ ಇದ್ದಾನೆ. ಕೈಗೆ ಸಿಕ್ಕ ದುರ್ಯೋಧನ ತಮ್ಮಂದರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಇದೇ ಸಂದರ್ಭದಲ್ಲಿ ಕರ್ಣನಿಗೂ ಭೀಮನಿಗೂ ಯುದ್ಧ ಆದರೆ ಕರ್ಣ ಸೋತು ಸುಣ್ಣಾಗಿಬಿಟ್ಟಿದ್ದಾನೆ. ಕರ್ಣನ ಎದುರಿನಲ್ಲಿ ಇನ್ನೊಬ್ಬವನ ಮಗ ಪ್ರಸೇನನನ್ನು ಸಾತ್ಯಕ್ಕೆ ಸಂಹಾರ ಮಾಡ್ತಾನೆ. ಈ ಕಡೆಯಲ್ಲಿ ಶಿಬಿರಕ್ಕೆ ಹೋದ ಅರ್ಜುನ ಧರ್ಮರಾಜರಲ್ಲಿ ಏನು ನಡೆಯಿತು ಅಂತ ಅನ್ನೋದನ್ನು ವಿಸ್ತಾರವಾದ ವಿಷಯ ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈಗಾಗಲೇ ನಿಮ್ಮ ಸಮಯ ಆಗಿದೆಯಲ್ಲ,
17ನೇ ದಿವಸದ ಮಧ್ಯಾಹ್ನದವರೆಗೂ ಪಾಂಡವರಿಗೆ ಜಯ ಆಗಿದೆ ಅಂತ ಅನಿಸಿದ್ರು ಕೂಡ ಪ್ರಮುಖವಾಗಿರ್ತಕ್ಕಂತಹ ಅಜ್ಞಾನ, ವಿಪರೀತ ಜ್ಞಾನ ಅಂತಕ್ಕಂಥ ದುರ್ಯೋಧನ, ದುಶ್ಯಾಸನರು, ನಾಸ್ತಿಕ ಅಂತ ಇಟ್ಕೊಂಡಿರ್ತಕ್ಕಂಥ ಶಕುನಿ, ಆ ನಂತರ ಸ್ವಾರ್ಥಿ, ಆತ್ಮಕೇಂದ್ರಿತ ಸ್ವಭಾವ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಕರ್ಣ ಇನ್ನು ಯುದ್ಧ ಭೂಮಿಯಲ್ಲಿದ್ದಾರೆ. ಇವರನ್ನು ದೂರ ಮಾಡದೆ ಹೊರತು ದ್ರೌಪದಿಯ ಅಂದರೆ ಶಾಸ್ತ್ರದ ರಕ್ಷಣೆ ಹೇಗೆ ಸಾಧ್ಯ? ಅನುವ್ಯಾಖ್ಯಾನ ಮುಂದುವರೆದಂತೆ ಆ ಕಾಲದಲ್ಲಿ ವಾದಿಗಳನ್ನು ಸೋಲಿಸ್ತಾ ಅತ್ಯಂತ ನಿರ್ದಾಕ್ಷಿಣ್ಯವಾದ ರೀತಿಯಲ್ಲಿ ಯುಕ್ತಿಗಳಿಂದ ವಾದಿಗಳನ್ನು ಸೋಲಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಭೀಮನು ಅದೇ ರೀತಿಯಾಗಿ ಮಾಡ್ತಾ ಇದ್ದಾನೆ. ಉಳಿದ ವಿಚಾರ ನಾಳೆ ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.